ಅದು ಯಾರು ಕೊಡ್ತಾರ ಕೊಡ್ಲಿ ನನ್ನ ಪ್ರೈಸ್ ನ. ಹೌದಾ ನೋಡಿ ಹೆಂಗ್ ಕೊಡ್ತೀನಿ ಅಂತ ಇವಾಗ ಲಕ್ಷ ಡಿಸ್ಕೌಂಟ್ ಹೇಳ್ಬಿಡ್ತೀನಿ. ಹೌದಾ ಮಕ್ಳು ಹಾಕಿರೋರು ಬಂಬ ಹೊಡ್ಕೊಂಡ್ಲಿ ಎಲ್ಲ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕು ಅಂದ್ರೆ ನಮ್ಮಲ್ಲಿ ತುಂಬಾ ಕೆಲವು ಗಾಡಿಗಳು ಇದಾವೆ, ತೋರಿಸ್ತೀನಿ. ಇವೆಲ್ಲ 0 ಡೌನ್ ಪೇಮೆಂಟ್ ವೆಹಿಕಲ್. ಹೌದಾ ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಆಗ್ಬಿಡುತ್ತೆ. 2011 ಮಾಡಲ್ ಇನೋವಾ ಗಾಡಿ ಬಂದು ಓನ್ಲಿ 75,000 ನೋಡಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ನೀವು ಫಸ್ಟ್ ವಿಡಿಯೋ ಮಾಡ್ತಿರೋದಕ್ಕೆ ಫಸ್ಟ್ ಗಾಡಿ 6,50,000 ಕೊಡ್ತೀನಿ. 6,50,000 ರೂಪಾಯಿಗೆ ಬರೀ 75,000 ಓಡಿರೋ ಜೆನ್ಯೂನ್ ನೋಡಿರೋ 11 ಮಾಡಲ್ ಇನೋವಾ ಕೊಡ್ತೀನಿ. ಆಯ್ತು, ಮೊನ್ನೆ ಒಂದಾಯ್ತು. ಇದೆಲ್ಲ ಇವಾಗ 30ಗೆ ರಿಲೀಸ್ ಮಾಡ್ಬಿಟ್ರೆ ಒಂದು ಉಳಿಯಲ್ಲ, ಎಲ್ಲ ಖಾಲಿ ಆಗ್ಬಿಡುತ್ತೆ. ನಮ್ದು ಬೇರೆಯವ್ರ ತರ ಹಿಡ್ದಿ ಪಡ್ದಿ ಫಿಕ್ಸ್ ರೇಟ್ ಅದೆಲ್ಲ ಮಾಡಕ್ ಹೋಗಲ್ಲ ಸರ್. ನಮ್ಗೆ ಹೆಂಗ್ ಗೊತ್ತಾ, ಗಾಡಿ ನೀಟಾಗಿರ್ಬೇಕು, ಬಂದವ್ರು ಖುಷಿ ಆಗ್ಬೇಕು, ಒಂದು 5-10 ಹೆಚ್ಚು ಕಮ್ಮಿ ಕೊಟ್ಬಿಡಿ ಅಂತ ಹೇಳಿರ್ತೀನಿ. ಇಲ್ಲ, ಕಾರ್ ಚೆನ್ನಾಗಿದೆ. ಅದು ನೀವು 1 ವರ್ಷ ಯೂಸ್ ಮಾಡಿ ನೀವು ಅಲ್ಲೇ ಯಾರಿಗಾದ್ರೂ ಕೊಡ್ತೀನಿ ಅಂದ್ರೂ ನಿಮ್ಗೆ 2.5 ಲಕ್ಷ ಕೈ ಸಿಗುತ್ತೆ. ಯಾವಾಗ ಕೊಟ್ರು ನೋಡಿ ಹೆಂಗಿದೆ ಗಾಡಿ. ಫಿಟ್ಟಿಂಗ್ಸ್ ಕೂಡ ಎಲ್ಲ ಮಾಡಿದಾರೆ ನೋಡಿ. ಆ ಕ್ರೋಮ್ದು ಇದೆಲ್ಲ ಬರಲ್ಲ ಆಕ್ಚುಲಿ, ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದೆ. ನೀವು ಆ ಟೈರ್ ಕಂಡೀಷನ್ ಪ್ರತಿಯೊಂದು ಚೆನ್ನಾಗಿದೆ. 0 ಮೇಂಟೆನೆನ್ಸ್ ಸರ್. ನೀವು 1 ವರ್ಷ ತನಕ ನೀವು ಎನಿ ಸರ್ವಿಸ್ ಇದ್ರೆ ತಗೊಂಡ್ ಬನ್ನಿ, ನಾವೇ ಫ್ರೀಯಾಗಿ ಹೇಳಿ ಮಾಡಿಸ್ತೀವಿ. ನಮ್ಮ ಹತ್ರ ತಗೊಂಡವ್ರು ಏನು ವರಿ ಮಾಡ್ಕೋಬಿಡಿ. ನಿಮ್ಗೆ ಏನು ಚಿಕ್ಕಪುಟ್ಟ ಇಶ್ಯೂಸ್ ಅಂದ್ರು ನಮ್ಮವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಏನು ಬರಲ್ಲ. ಈಗ ಫುಲ್ ಸರ್ವಿಸ್ ನಾವೇ ಮಾಡಿಸ್ಬಿಟ್ಟಿದ್ದೀವಿ. ನೀವು 1 ವರ್ಷದ ತನಕ ಇಲ್ಲ 10,000 ಓಡಿಸೋ ತನಕ ಏನು ಮಾಡ್ಬಿಡಿ. ಓಡಿಸಿ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಹಂಗೇನಾದ್ರು ಸಮಸ್ಯೆ ಚಿಕ್ಕಪುಟ್ಟ ಕಂಡು ಬಂದ್ರೆ ಬೇಕಾದ್ರೆ ನಮ್ಮವ್ರಿಗೆ ಫೋನ್ ಮಾಡಿ ನಿಮ್ಗೆ ಏನು ಹೆಲ್ಪ್ ಮಾಡಬೇಕು ಮಾಡ್ತೀವಿ. ನಮ್ಮಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಸರ್ವಿಸು, ಮೆಕ್ಯಾನಿಕ್ಕು, ಪೇಂಟರು, ಟಿಂಕರು ಎಲ್ಲ ಇದ್ದಾರೆ. ನಾವು ಶೋರೂಮ್ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಅವ್ರಿಗೆಲ್ಲ ಇಟ್ಕೊಂಡಿರ್ಬೇಕು. ಹಂಗಾಗಿ ಎಲ್ಲೋ ಮುಂದೆ ಬಂಪರ್ ಗಿಂಪರ್ ಏನೋ ಆಯ್ತು, ಏನು ವರಿ ಏನಿಲ್ಲ. ಎಕ್ಸ್ಚೇಂಜ್ ಮಾಡಿ ಬೇರೆ ತಗೊಳ್ಳಿ. ನೀವು ಯಾವಾಗ್ಲಾದ್ರು ಬನ್ನಿ, ನಾವು ಕೊಟ್ಟಿರೋ ಗಾಡಿ ಯಾವಾಗ ತಂದು ನಾವು ತಗೊಂತೀವಿ. ನೀವು ಅದನ್ನ ಬಿಡಿ, ಅದನ್ನೇ ಡೌನ್ ಪೇಮೆಂಟ್ ಆಗಿ ಇಟ್ಕೊಳ್ಳಿ. ಬೇರೆ ಗಾಡಿ ಬೇಕಾದ್ರೆ ದೊಡ್ಡ ಗಾಡಿ ತಗೊಂತೀರಾ ಮತ್ತೆ ಮಾಡ್ಕೊಡೋಣ. ಲೋನ್ ಗೀನ್ ಎಲ್ಲ ಆಗುತ್ತೆ. ಇವಾಗ ನೋಡಿ, ಯಾರು ಎಷ್ಟು ಫಾಸ್ಟಾಗಿ ಕೊಡ್ತಾರೆ. ನೀವು ಬೆಳಗ್ಗೆ ಒಂದು ಮಧ್ಯಾಹ್ನ ಲೋನ್ ಮಾಡಿ ಯಾರು ಕೊಡ್ತಾರೆ? ನೀವು ಮಿನಿಮಮ್ 1 ವಾರ ಟೈಮ್ ತಗೊಂತಾರೆ ಲೋನ್ ಅಂದ್ರೆ. ಇಲ್ಲಪ್ಪ, ಇವ್ರು ಫಸ್ಟ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ನಾವು ಕ್ಲಿಯರ್ ಆಗಿ ಹೇಳಿರ್ತಾನೆ, ನೋಡೋರಿಗೆ ಅರ್ಥ ಆಗೋದು. ಅದು ಒಂದು. ಇನ್ನೊಂದು, ನಿಮ್ಗೆ ಯಾರು ಇವಾಗ ಇವ್ರು ಬೆಳಿಗ್ಗೆ ಬಂದವ್ರೆ ಲೋನ್ ಮಾಡಿ ಇವಾಗ ಗಾಡಿನ ಕೊಡ್ತಾ ಇದೀನಿ. ಯಾರು ಹಾಫ್ ಡೇ ನಲ್ಲಿ ಲೋನ್ ಮಾಡಿ ಗಾಡಿ ಕೊಟ್ಟು ಕಳಿಸ್ತಾರೆ? ಚಾನ್ಸ್ ಇಲ್ಲ. 1 ದಿವಸ ಆಗೋದೇ ಇಲ್ಲ. ಹಂಗೆ ಏನ್ ತೊಂದ್ರೆ ಇಲ್ಲ ಸರ್. ನೀವು ಯಾರು ಏನು ಅವ್ರು ಹೇಳಿರು ಇವ್ರು ಹೇಳಿ ಏನ್ ಬೇಡ. ನಿಮ್ಗೆ ಯಾವತ್ ಬೋರ್ ಆಗುತ್ತೋ, ಚಿಕ್ಕದು ಅನ್ಸಿದ್ರೆ ತಗೊಂಬಂದ್ ದೊಡ್ಡದು ತಗೊಳ್ಳಿ. ದೊಡ್ಡದು ಅನ್ಸಿದ್ರೆ ಸೇಲ್ ಮಾಡ್ಬೇಕು ಅನ್ಸಿದ್ರೆ ಎತ್ಕೊಂಬನ್ನಿ. ಇಲ್ಲಿ ತಂದ್ಬಿಟ್ರೆ ಒಂದಿನ ಸೇಲ್ ಆಗ್ಬಿಡ್ತದೆ. ಇಲ್ಲಿ ಡೈಲಿ ರೆಗ್ಯುಲರ್ ಬರ್ತಿರ್ತಾರೆ ನೋಡಿ, ಯಾವ್ದೋ ಕಾರಿ ಬರ್ತಾರೆ. ಈ ಗಾಡಿ ನೋಡಿದ್ರೆ ಕಡಿಮೆ ಬಜೆಟ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ನೋಡಿದ್ರಲ್ಲ, ಇನ್ನೊಂದು ಬಿಗ್ ಬಾಸ್ ತೋರಿಸ್ಬಿಡೋಣ. ಬಿಗ್ ಬಾಸ್ 23 ಮಾಡಲ್ 1,000 ಓಡಿರೋ ಕ್ರೇಟಾ. ಏನ್ ಸರ್, ಮಾಡಲ್? ಹೌದು. ಹೌದಾ? ನಮ್ಗೆ ಒಂದು ಡ್ರೀಮ್ ಇತ್ತು. ಒಂದು ಚಿಕ್ಕ ಹುಡುಗ ಇದ್ದಾಲಿಂದನು ಯಾವ ಕಾರ್ ಹೋದ್ರು ಬಂದ್ರು ನಾವು ಆ ಕಾರ್ ಚೆನ್ನಾಗಿದೆ, ಈ ಕಾರ್ ಚೆನ್ನಾಗಿದೆ, ಒಂದ್ 5 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ವಿ. ಹೌದು. ಈಗ ನಮ್ಮ ಹೆಂಡತಿ, ಮಕ್ಕಳು, ಫ್ರೆಂಡ್ಸ್, ರಿಲೇಷನ್ ಯಾರಿಗೆ ಆಯ್ತು ಎಲ್ಲಾರ ಹತ್ರನು ಸೈ ಅನ್ನಿಸ್ಕೊಳಕ್ ಆಗೋದೇ ಇಲ್ಲ ಸರ್. ಎಷ್ಟು ಒಳ್ಳೆತನದಲ್ಲಿದ್ರು ಒಳ್ಳೆತನನೇ ಕೆಲವು ಟೈಮಲ್ಲಿ ನಮಗ್ ತಪ್ಪ ಕಾಣುತ್ತೆ. ಹಂಗೆ ಹಬ್ಬ ಶುರು ಮಾಡೋಣ, ಎಲ್ಲಾರು ಬನ್ನಿ. ಆಯುಧ ಪೂಜೆ, ದಸರಾ, ದೀಪಾವಳಿಗೆ ಒಳ್ಳೊಳ್ಳೆ ಗಾಡಿ ತಗೊಂಡ್ ಹೋಗಿ ಎಲ್ಲಾರ್ಗು ಒಳ್ಳೇದಾಗ್ಲಿ. ಹೋಂಡಾ WRV 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ವಿತ್
ಸನ್ ರೂಫ್ ಎಲ್ಲ ಬರುತ್ತೆ, ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು. ಈ ವಿಡಿಯೋ ಇಂದ ಯಾರೇ ಬಂದ್ರು ಹಬ್ಬದ ಆಫರ್ ಮಾಡಿ 6,60,000 ಮಾಡ್ಕೊಡೋಣ. 6,60,000 ರೂಪಾಯಿಗೆ 18 ಮಾಡಲ್ WRV ಕೊಡೋಣ. ಅದು ಸಿಂಗಲ್ ಓನರ್ ವಿತ್ ಸನ್ ರೂಫ್. ಹೌದು, ಲೋ ಬಜೆಟ್ ಇನೋವಾಸ್. ಹೌದು. ಇದು ಕೂಡ 16 ಮಾಡಲ್. 16 ಮಾಡಲ್. ಹೌದು. ಜಸ್ಟ್ 1,10,000 ಶೋರೂಮ್ ಹಿಸ್ಟ್ರಿ ಇದೆ. 1 lakh ಡಿಸ್ಕೌಂಟ್ ಮಾಡಿ ಜಸ್ಟ್ 5,25,000 ಕೊಟ್ಬಿಡೋಣ. 5,25,000ಕ್ಕೆ 7 ಮಾಡಲ್ ಸಿಂಗಲ್ ಓನರ್. 2013 ಮಾಡಲು ಆಲ್ಟೋ VXI K10. ವಿಡಿಯೋದಿಂದ ಯಾರೇ ಬಂದ್ರು 2,60,000 ಮಾಡಿ ಕೊಡೋಣ. 2,60,000 ರೂಪಾಯಿಗೆ 13 ಮಾಡಲು ಆಲ್ಟೋ K10 VXI ಕೊಡೋಣ. ಜೊತೆಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನು ಆಗ್ಬಿಡುತ್ತೆ. ಮಾರುತಿದಲ್ಲೆಲ್ಲ ಆಗಲ್ಲ ಆಮೇಲೆ ಜಾಸ್ತಿ. ಹೌದಾ? ಬೇರೆ ಗಾಡಿಗಳಲ್ಲಿ ಎಲ್ಲ ಮಾಡ್ಬಿಡ್ಬೋದು. ಈ ಮಾರುತಿಲ್ ನಮ್ಗೆ ಮಾರ್ಜಿನ್ ಇರಲ್ಲ. 10,000 20,000 ಮೇಲೆ ಬರಲ್ಲ. ಮಾರ್ಜಿನ್ ಸಿಗಲ್ಲ. ಅಂದ್ರೆ ಇವಾಗ ನಾವು ಹುಡ್ಕೋದೆಲ್ಲ ಒಳ್ಳೆ ಕ್ವಾಲಿಟಿ ಗಾಡಿ ಅಲ್ಲ, ನಮಗ್ ಕಡಿಮೆ ಯಾರು ಕೊಡಲ್ಲ. ಹೌದು, ಮಾರುತಿ ಕಡಿಮೆ ಸೇಲು ಮಾಡೋದಿಲ್ಲ. ಏನಾಗುತ್ತೆ ಅಂದ್ರೆ ಕಸ್ಟಮರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಗಳನ್ನ ನೋಡಿ. ಸೊ ಆ ತರ ಗಾಡಿ ಕಂಡೀಷನ್ ಮೇಲೆ ಪ್ರೈಸ್ ಫಿಕ್ಸ್ ಆಗುತ್ತೆ. ನೀವು ಹೊಸ ಗಾಡಿ ಆದ್ರೆ ಎಲ್ಲಾ ಶೋರೂಮ್ ಅಲ್ಲಿ ಒಂದೇ ರೇಟ್. ನೀವು ಸೆಕೆಂಡ್ಸ್ ಅಂತ ಬಂದಾಗ ಕ್ವಾಲಿಟಿ ಮೇಲೆ ರೇಟ್. ನೀವು ಬಿರಿಯಾನಿನ ಒಂದು ಚಿಕ್ಕ ಹೋಟೆಲ್ ಅಲ್ಲೂ ತಿಂತೀರಾ, ಒಂದು 5 ಸ್ಟಾರ್ ಹೋಟೆಲ್ ಅಲ್ಲೂ ತಿಂತೀರಾ. ಕ್ವಾಲಿಟಿಗೆ ರೇಟ್ ಕೊಡೋದು. ನಮಗೂ ಯಾರೋ ಕಡಿಮೆ ಕೊಡಲ್ಲ. ಹೌದು. ಈಗ ಅವಾಗ ನಾವು ಒಳ್ಳೆ ರೇಟ್ ಕೊಟ್ಟು ತಂದಿರ್ತೀವಿ. ಅದೆಲ್ಲ ಲಿಮಿಟೆಡ್ ಪೀಪಲ್ಸ್ ಇಲ್ಲ ನಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂತಾರಲ್ಲ, ಅವ್ರು ತಗೊಂತಾರೆ. 3,35,000 ಇಲ್ಲ, 3,25,000 ಇಲ್ಲ. ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 2,60,000 ಕೊಟ್ಬಿಡೋಣ. 2,60,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಗ್ರ್ಯಾಂಡ್ ಐಟನ್ ಡೀಸೆಲ್ ವೆಹಿಕಲ್. 14 ಮಾಡಲ್ ಇದು. ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರ್ಗಂತೂ ತುಂಬಾನೇ ಮೈಲೇಜ್ ಬರುತ್ತೆ. ಇದು ನಮ್ಮಲ್ಲಿ 2 ಗಾಡಿ ಇದೆ ಡೀಸೆಲ್ ವೆಹಿಕಲ್. ಮ್ಯಾಕ್ಸ್ ಟು ಮ್ಯಾಕ್ಸ್ 4 lakhs ಫೈನಲ್ ಮಾಡಿ ಕೊಡೋಣ. 4 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಅದು ಗ್ರ್ಯಾಂಡ್ ಐಟನ್ ಸಿಂಗಲ್ ಓನರ್. 21 ಮಾಡಲ್. ಇದು ಕೂಡ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್. ಇದು 11 ಲಕ್ಷ ಚೇಂಜ್ ಹೊಸ ಗಾಡಿ ಇರ್ಬೋದು. 6,85,000 ಮಾಡ್ಕೊಡೋಣ. 6,85,000ಕ್ಕೆ 21 ಮಾಡಲ್ ಡಿಸೈರ್ ಸಿಗುತ್ತೆ. ಹೌದು. ಕಲರ್ ಆಪ್ಷನ್ ಕೂಡ ಓಕೆ. ಜೊತೆಗೆ ಮ್ಯಾನ್ಯುವಲ್ ಬೇಡ, ನಮ್ಗೆ ಆಟೋಮೆಟಿಕ್ ಬೇಕಂದ್ರೆ ಬನ್ನಿ ಆಟೋಮೆಟಿಕ್. 20 ಮಾಡಲ್ ಸಿಂಗಲ್ ಓನರ್ AMT ZXi AMT ಫುಲ್ ಟಾಪ್ ಅಂಡ್ ವೆಹಿಕಲ್. 7,25,000 ನಮ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡಿ ಯಾರೇ ಬಂದ್ರು ಹಬ್ಬದ ಆಫರ್ ಅಲ್ಲಿ 6,80,000 ಮಾಡ್ಕೊಡೋದು. 6,80,000. ಅದು ಬೇಡ, ಲೇಟೆಸ್ಟ್ ಇರ್ಲಿ, ನಮ್ಗೆ ಮಾಡೆಲ್ ಗಾಡಿನೇ ಇರ್ಲಿ ಅಂದ್ರೆ 21 ಮಾಡಲ್ XL6 ಕೊಡೋಣ. XL6 21 ಮಾಡಲ್. ಜಸ್ಟ್ 30,000 ಓಡಿದೆ ನೋಡಿ. ನಿಮಗೆ ಕವರ್ ಕೂಡ ರಿಮೂವ್ ಆಗಿಲ್ಲ ಒಳಗಡೆ. 11.5 ಲಕ್ಷ ಕೊಡೋಣ. 11.5 ಲಕ್ಷ. 11.5 ಕೊಡ್ತೀರಾ? ನಮ್ಮಲ್ಲಿ ಹೆಚ್ಚು ಕಮ್ಮಿ 7-8 ಕ್ರೇಟಾ ಇದೆ ಅನ್ನಲ್ಲ. ನೋಡಿ ಇಲ್ಲೊಂದಿದೆ, ನೋಡಿ ಇಲ್ಲೊಂದ್ ಸಿಲ್ವರ್ ಇದೆ, ನೋಡಿ ವೈಟ್ ಇಲ್ಲೊಂದಿದೆ, ನೋಡಿ ಪೆಟ್ರೋಲ್ ಲೇಟೆಸ್ಟ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ರೆಡ್ ಟಾಪ್ ಎಂಡ್ ಇದೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಒಂದು ಇದ್ ಕೊಟ್ಬಿಡೋಣ. CRV ಹಿಸ್ಟ್ರಿ ಕೂಡ ಇದೆ. CRV ತುಂಬಾ 4-wheel drive ಸರ್ ಇದು. 4-wheel drive ಇಲ್ಲ ಇದೆ ನೋಡಿ. ನಿಮ್ಗೆ 6 ಲಕ್ಷ ಬೇಡ, 5 ಲಕ್ಷ ಬೇಡ, 4.5 ಬೇಡ, 3,85,000 ಕೊಟ್ಬಿಡೋಣ. 3,85,000ಕ್ಕೆ SUV ವೆಹಿಕಲ್ ಸಿಗುತ್ತೆ. ಹೌದು, 7 ಸೀಟರ್. ಹೌದು, ಹೆವಿ ಡಿಮ್ಯಾಂಡೆಡ್ ಡೀಸೆಲ್ ಟಾಪ್ ಅಂಡ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ 8.5 ಲಕ್ಷ ಕೊಡೋಣ. 8.5 ಲಕ್ಷಕ್ಕೆ 17 ಮಾಡಲು. ಆಟೋಮೆಟಿಕ್ ಸೆಲೆರಿಯೋ ನೋಡ್ತಾ ಇರೋರಿಗೆ ಸೆಲೆರಿಯೋ AMT ಸಿಂಗಲ್ ಓನರ್ ವೆಹಿಕಲ್. ಒಂದು ಕೋಟಿಂಗ್ ಇರೋದು 4,25,000 ಇದೆ. ನಿಮ್ ಕಡೆ ವಿಡಿಯೋ ನೋಡಿ ಯಾರೇ ಬಂದ್ರು 3,75,000 ಮಾಡ್ಕೊ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇದು ಒಂದು ಡೀಸೆಲ್ ವೆಹಿಕಲ್ ಆಗಿದೆ. 2015 ಮಾಡಲ್ ವೆಹಿಕಲ್ ಆಗಿದೆ. 15 ಮಾಡಲ್ ಟಾಪ್ ಎಂಡ್. ನಿಮ್ ವಿಡಿಯೋ ಯಾರೇ ನೋಡ್ಕೊಂಡ್ ಬಂದ್ರು 4,15,000 ಕೊಟ್ಬಿಡ. 4,15,000ಕ್ಕೆ 15 ಮಾಡಲ್ ಡೀಸೆಲ್ ಸಿಗುತ್ತೆ. ವ್ಯಾಗನರ್ VXI AMT. ಓಕೆ, ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇರೋರಿಗೆ ವ್ಯಾಗನರ್ ಅಲ್ಲಿ 16 ಮಾಡಲ್ ಸಿಂಗಲ್ ಓನರ್. ಈ ವಿಡಿಯೋ ಇಂದ ಯಾರು ಬಂದ್ರು ಆಫರ್ ಅಲ್ಲಿ 3,75,000 ಮಾಡ್ಬೋದು. 3,75,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋ ಆಟೋಮೆಟಿಕ್ ವ್ಯಾಗನರ್ ಕೊಡೋಣ. ಓಕೆ, ಒಳಗ್ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈ ತರ ಗ್ರೀನ್ ಕಾರ್ಪೆಟ್ ಎಲ್ಲ ಹಾಕ್ಬಿಟ್ಟು ತುಂಬಾ ಹಬ್ಬದ ಸೆಲೆಬ್ರೇಷನ್ ಎಲ್ಲಾರ್ಗು ಅನ್ನಿಸ್ಬೇಕಲ್ವಾ? ಹೌದು, ಅಟ್ಲೀಸ್ಟ್ ತಾಂತಾರೋ ಬಿಡ್ತಾರೋ ನೋಡೋರ್ಗೆ ಖುಷಿ ಆಗ್ಬೇಕಲ್ವಾ? ಫಸ್ಟ್ ನಾವು ಬಂದ ತಕ್ಷಣ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ. ನಿಮಗೆ ಯಾರು ಕೊಟ್ಟಿರಲ್ಲ ಚಾನ್ಸ್ ರೇಟ್ ಅಲ್ಲಿ ಬರೀ 4,40,000 ಕೊಡೋಣ. 4,40,000ಕ್ಕೆ 14 ಮಾಡಲ್ ಡೀಸೆಲ್ ಡೆಸ್ಟರ್ ಕೊಡೋಣ. 2018 ಮಾಡಲ್ ಸಿಂಗಲ್ ಓನರ್ ಬಲಿನೋ ಜಸ್ಟ್ 6,60,000 ಕೊಟ್ಬಿಡೋಣ. 18 ಮಾಡಲ್ 6,60,000ಕ್ಕೆ ಸಿಂಗಲ್ ಓನರ್. ಸೂಪರ್. 19 ಮಾಡಲ್ ಆಟೋಮೆಟಿಕ್ VXI ಗಾಡಿ ಬಂದು 60,000 ಓಡಿದೆ. 5,80,000 ಕೊಟ್ಬಿಡೋಣ. 5,80,000ಕ್ಕೆ
19 ಮಾಡಲ್ ಆಟೋಮೆಟಿಕ್ ಕೊಡೋಣ. 19 ಮಾಡಲ್ ಆಟೋಮೆಟಿಕ್ ಸಿಗುತ್ತೆ, ಡ್ಯುಯಲ್ ಕಲರ್ ಸಿಗುತ್ತೆ. ಹೌದು ನೋಡಿ, ವೆರಿ ಬ್ಯೂಟಿಫುಲ್ ಆಗಿದೆ. ಇವಾಗ ತಾನೇ ಬಂದಿದೆ ಗಾಡಿ, ಸಿಂಗಲ್ ಓನರ್ ಗಾಡಿ, 2017 ಮಾಡಲ್. ಬರೀ 6 ಲಕ್ಷ ಕೊಟ್ಬಿಡೋಣ. 6 ಲಕ್ಷಕ್ಕೆ ಆಟೋಮೆಟಿಕ್ ಕ್ವಿಡ್ 2018 ಯಾರು ಕೊಟ್ಟಿರಬಾರ್ದು. 3,30,000 ಕೊಟ್ಬಿಡ. 3,30,000 18 ಮಾಡಲ್ ಆಟೋಮೆಟಿಕ್ ಆಟೋಮೆಟಿಕ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಜಸ್ಟ್ 2,45,000 ಕೊಟ್ಬಿಡ. 2,45,000 12 ಮಾಡಲ್ ವೈಟ್ ಸಿಂಗಲ್ ಓನರ್ ವೈಟ್ ಕಲರ್. ಸಿಂಗಲ್ ಓನರ್ ಡೀಸೆಲ್ ಬಲಿನೋ ನೋಡೋರ್ಗೆ ನೋಡಿ ಹೆಂಗಿದೆ ಅಂತ ಜಸ್ಟ್ 5,80,000 ಕೊಟ್ಬಿಡ. 5,80,000 ಯಾವ ಮಾಡಲ್? 16 ಮಾಡಲ್ ಅದು ಡೀಸೆಲ್. ಹೌದು. ಓಕೆ. ಆಪಲ್ ಶೇಪ್ 30,000 ಓಡಿದೆ. 21 ಮಾಡಲ್ 30,000 ಓಡಿದೆ. ವೈಟ್ ಕಲರ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ 6,60,000 ಕೊಟ್ಬಿಡ. 6,60,000 21 ಮಾಡಲ್ ಕೊಟ್ಟು. ಹಾಗೆ ನಮ್ಮ ಹತ್ರ ವೆನ್ಯೂ ಕೂಡ ಇದೆ. ವೆನ್ಯೂ 3 ಗಾಡಿ ಇದೆ. 3 ಇದೆಯಾ? ನಿಮ್ಗೆ ಒಂದು ಲೋ ಬಜೆಟ್ ಅಲ್ಲಿ ಒರಿಜಿನಲ್ ಪೇಂಟ್ ಅಲ್ಲಿರೋ ಬರೀ 37,000 ಓಡಿರೋ ಓಸೋಗಾನ್ ವೆಂಟೋ ಸಿಂಗಲ್ ಓನರ್ ಗಾಡಿ. 37,000 ಅಷ್ಟೇ ಓಡಿದೆ ಇದು. ಗಾಡಿ ಬಂದು ಪೇಂಟ್ ಆಗಿದೆ ಅಂತ ಯಾರು ಕನ್ಫ್ಯೂಸ್ ಆಗ್ಬಿಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಿಡಿ, ಒಂದು ಲೋ ಬಜೆಟ್ ಅಲ್ಲಿ ಕೊಡೋಣ. ಇದು ಗಾಡಿ 3,90,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು 3,60,000 ಕೊಡೋಣ. 3,60,000 ರೂಪಾಯಿಗೆ ಬರೀ 38,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ಗಾಡಿ ಕೊಡೋಣ. ಇದು ಕೂಡ ಚೆನ್ನಾಗಿದೆ. ಬನ್ನಿ ಅದೇ ನೋಡಿ ಮುಂದಕ್ಕೆ ಹೋಗೋಣ. ಅದು ಅದೇ ಬಿಸಿಲ್ ನೋಡ್ಬಿಡ್ಬೇಕು. ಅಲ್ಲಿ ಮುಂದಕ್ಕೆ ಬಂದ್ರಲ್ಲ, ಅದಕ್ಕೆ ನೋಡಿ ಸರಿ ಆಯ್ತು ಚೇಂಜ್ ಮಾಡೋಣ. ರ್ಯಾಪಿಡ್ ಸ್ಟೈಲ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ. 18 ಮಾಡಲ್ ಸಿಂಗಲ್ ಓನರ್ ಹೇಳ್ತೀರಾ? ಎಷ್ಟು ಸರ್? 9 lakh ಕೋಟಿಂಗ್ ಇದೆ. ಓಕೆ. ಫೈನಲ್ ಅಂದ್ರೆ 8,25,000 ಕೊಡೋಣ. 8,25,000 18 ಮಾಡಲ್ ಸಿಗುತ್ತೆ. ಅದು ಸಿಂಗಲ್ ಓನರ್ ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಓನರ್ ಆಪ್ಷನಲ್ ಟಾಪ್ ಎಂಡ್ ವೆಹಿಕಲ್. ಓಕೆ. ಫುಲ್ ಟಾಪ್ ಬರೀ 60,000 ಓಡಿದೆ. ಬರೀ 60,000 ಓಡಿದೆ. ಹೌದು. ಡೈಮಂಡ್ ಕಟ್ ಮ್ಯಾಗ್ ವೀಲ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ಇದು ಕೂಡ ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಇದೆ. ಬರೀ 6,20,000 ಬೇಡ, 6,10,000 ಕೊಟ್ಬಿಡ. 6,10,000 ರೂಪಾಯಿಗೆ. ಹೌದು. ನಿಮ್ಗೆ ಮಾರುತಿ ಸುಜುಕಿ ಎಸ್ ಕ್ರಾಸ್ ನೋಡ್ತಾ ಇದ್ದೀರಾ? ವೆರಿ ಅಂಡರ್ ರೇಟೆಡ್ ಅನ್ಸುತ್ತೆ ಗಾಡಿ. ಎಸ್ ಕ್ರಾಸ್ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್. SUV ಸ್ಟೇಟ್ಮೆಂಟ್ ವೆಹಿಕಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ನಮ್ದು ಕೋಟಿಂಗ್ ಇರೋದೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 7,50,000 ಕೋಟಿಂಗ್ ಇರೋದು. 6,50,000 ಫೈನಲ್. 6,50,000 ರೂಪಾಯಿಗೆ ಫೈನಲ್. ಹೋಗಿ ಮಜ್ಜಾ ಮಾಡಿ. ಹಬ್ಬದ ಆಫರ್ ಸಿಂಗಲ್ ಓನರ್ ಗೆ ಸಿಗುತ್ತಾ ಇದೆ. ಅದು ಹಬ್ಬದ ಆಫರ್ ಅಂತ. ಹಬ್ಬ ಕಳೆದ ಮೇಲೆ ಬಂದ್ರೆ ಗೊತ್ತಿಲ್ಲ, ಅಲ್ಲಿವರೆಗೂ ಗಾಡಿ ಇರಲ್ಲ. ಓಕೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ಅಂತಾನೆ ಹೇಳ್ಬೋದು, ಫ್ರೆಂಡ್ಸ್ ಕಾರ್ಸ್ 365 ಗೆ ಬಂದಿದ್ದೀನಿ. ನಮ್ ಜೊತೆಗೆ ಮೊದಲ ಬಾರಿಗೆ ಚೇತನ್ ಸರ್ ಕೂಡ ಆಡ್ ಆಗಿದ್ದಾರೆ. ನಮ್ಮ ಚಾನೆಲ್ ಅಲ್ಲಿ ಫೀಚರ್ ಆಗಿದ್ದಾರೆ. ಹೌದು. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್. ಚೆನ್ನಾಗಿ ನಡೀತಾ ಬಿಸ್ನೆಸ್? ಸೂಪರ್ ಆಗಿದೆ. ದಸರಾ ಪ್ರಯುಕ್ತ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್, ಡೆಕೋರೇಷನ್ ಫುಲ್ ಗಾಡಿ ದಸರಾಗೆ ಅಂತಾನೆ. ಯಾರು ಯಾವ ಗಾಡಿ ಬೇಕಾದ್ರು ಬಂದ್ ಪಟಾಪಟ ಅಂತ ಎತ್ಕೊಂಡು ಹೋಗ್ಬೋದು. ಹಂಗೆ ಮನ್ಸಿಂದ ಚೆನ್ನಾಗಿರ್ಬೇಕಂತ ಬಿಸ್ನೆಸ್ ಮಾಡೋದಾದ್ರೆ ಅವಾಗ ಬಿಸ್ನೆಸ್ ಕೂಡ ಹೋಗುತ್ತೆ, ಕಸ್ಟಮರ್ ಕೂಡ ಬರ್ತಾರೆ ಅಂತ. ಹಬ್ಬದ ಪ್ರಯುಕ್ತ ಈ ತರ ಎಲ್ಲ ಡೆಕೋರೇಷನ್ ಮಾಡಿ ಒಂದು ಯೂಸ್ ಕಾರ್ ಶೋರೂಮ್ ಅಲ್ಲಿ ಈ ತರನು ಆರ್ಗನೈಸ್ಡ್ ಆಗಿ ವಿಡಿಯೋ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಚೇತನ್ ಸರ್ ಅಂತ ಅನ್ಸುತ್ತೆ. ಫ್ರೆಂಡ್ಸ್ ಕಾರ್ ಹಂಗೇನಿಲ್ಲಪ್ಪ, ಎಲ್ಲಾರು ಇದಾರೆ, ಎಲ್ಲಾರು ಮಾಡ್ತಾರೆ. ಡಿಫ್ರೆಂಟ್ ನಮ್ದು ಒಂದು ಪಾತ್ರ ಅಷ್ಟೇ. ಹೌದು. ಅದ್ ಬಿಟ್ರೆ ಯಾರು ಮಾಡ್ದಿಲ್ಲ, ನಾವೇನ್ ಮಾಡ್ತಿಲ್ಲ, ಎಲ್ಲಾರು ಮಾಡ್ತಿದಾರೆ. ಆದ್ರೆ ಎಫರ್ಟ್ ಬರುತ್ತಲ್ಲ, ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಫರ್ಟ್ ಅಂದ್ರೆ ನಮ್ಗೆ ಆಕ್ಚುಲಿ ಇದು ಕಾರ್ ಬಿಸ್ನೆಸ್ ಅನ್ನೋದು ನಾವು ಬಿಸ್ನೆಸ್ಗೋಸ್ಕರ ಮಾಡ್ತೀವಿ. ಓಕೆ, ಅದು ರಿಯಾಲಿಟಿ. ಅದ್ರ ಜೊತೆಗೆ ನಮ್ಗೊಂದು ಫ್ಯಾಷನ್. ಬಿಸ್ನೆಸ್ ನ ಪ್ರೀತಿಸ್ತಿದ್ದೀರಾ? ಹೌದು. ಒಂದು ಫ್ಯಾಷನ್, ಒಂದು ನಮ್ಗೆ ಈ ಬಿಸ್ನೆಸ್ ಫೀಲ್ಡ್ ಬಂದಿದ್ದೆ ನಮ್ ಕಾರ್ ಕ್ರೇಜ್ ಇರೋದ್ರಿಂದ. ಹೌದು. ನಮ್ಗೆ ಒಂದು ಡ್ರೀಮ್ ಇತ್ತು. ಒಂದು ಚಿಕ್ಕ ಹುಡುಗ ಇದ್ದಾಲಿಂದನು ಯಾವ ಕಾರ್ ಹೋದ್ರು ಬಂದ್ರು ನಾವು ಆ ಕಾರ್ ಚೆನ್ನಾಗಿದೆ, ಈ ಕಾರ್ ಚೆನ್ನಾಗಿದೆ, ಒಂದ್ 5 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ವಿ. ಹೌದು. ಆತರ ಒಂದು ಡ್ರೀಮ್. ಕಾರ್ ಅಂದ್ರೆ ಹಂಗಿತ್ತು. ಅದೇ ಏನಾಯ್ತು, ನಾವು ಬೇರೆ ಬಿಸ್ನೆಸ್ ಏನೋ ಮಾಡ್ತಾ ಇದ್ದಿದ್ದು. ಆಮೇಲೆ ಇದು ಒಂದೊಂದ್ ಕಾರ್ ತಗೊಂತಾ ಇದ್ವಿ ಪರ್ಸನಲ್ ಯೂಸ್ಗೆ ಅಂತ, ನೋಡ್ತಾ ಇದ್ವಿ. ಅದ್ ಹಂಗೆ ಸೇಲ್ ಮಾಡ್ಬಿಡ್ತಾ ಇದ್ವಿ. ಹಂಗೆ ಹೋಗ್ತಾ ಹೋಗ್ತಾ ಏನಾಯ್ತು, ಪರ್ಟಿಕ್ಯುಲರ್ ಡೇ ಬೈ ಡೇ ನಾವು ಈ ಫೀಲ್ಡ್ ಗೆ ಬಂದ್ಬಿಟ್ವಿ. ಹಾಗೆ ಒಂದ್ ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದೀರಾ ಫ್ರೆಂಡ್ಸ್ ಕಾರ್ 365 ಅಂತ. ಪ್ರಾಬಬ್ಲಿ ನಮ್ದು ಒಂದ್ ಚಿಕ್ಕ ಶೋರೂಮ್ ಇದೆ. ದಯವಿಟ್ಟು ನಮ್ ರಿಕ್ವೆಸ್ಟ್ ಏನಂದ್ರೆ ನಮ್ಮಲ್ಲೂ ಒಂದ್ ವಿಸಿಟ್ ಮಾಡಿ. ಎಲ್ಲಾ ಕಡೆನೂ ತಗೊಂತಾರೆ, ಎಲ್ಲಾರು ಎಲ್ಲಾ ಕಡೆ ತಗೊಂತಾರೆ. ನಮ್ಮಲ್ಲೂ ಬನ್ನಿ, ನಮ್ಮಲ್ಲೂ ನೋಡಿ. ನಮಗೂ ಆದಷ್ಟು ಒಳ್ಳೊಳ್ಳೆ ಗಾಡಿಗಳು ತಂದಿರ್ತೀವಿ, ಆಯ್ತಾ. ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ 90% ಸಿಂಗಲ್ ಓನರ್ ಗಾಡಿಗಳು. ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಇಷ್ಟ ಆಗ್ಬೇಕು. ನಾವ್ ಒಂದ್ ಗಾಡಿ ನೋಡಕ್ ಹೋದ್ರೆ
ಆ ಗಾಡಿ ನಮಗ್ ಚೆನ್ನಾಗಿ ಫಸ್ಟ್ ನಾವು ಪ್ರೀತಿಸ್ಬೇಕು, ಇನ್ನೊಬ್ರು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅವ ನಾವು ಕಸ್ಟಮರ್ ಹೇಳೋಕ್ಕೂ ನಮ್ಗೆ ಧೈರ್ಯ ಇರುತ್ತೆ. ಹೌದು, ಆದಷ್ಟು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಹುಡುಕಿ ನೋಡಿ ಒಳ್ಳೆ ಗಾಡಿಗಳೇ ತಂದಿರ್ತೀವಿ. ಅದ್ರಲ್ಲೂ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ತಂದಿರ್ತೀವಿ. ಆಲ್ಮೋಸ್ಟ್ ಆಲ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳೇ. ಅದ್ರಲ್ಲೂ ನಮ್ಗೆ ಜೆನ್ಯೂನ್ ಆಗಿ 90% 80% ಲೋನ್ ಆಗೋ ಗಾಡಿಗಳೇ. ಮತ್ತೆ ಎಲ್ಲಾ ತರ ಮಾಡೆಲ್ ವೆಹಿಕಲ್ಸ್ ಜಾಸ್ತಿ ಪ್ರಿಪೇರ್ ಮಾಡ್ತೀವಿ. ಓಲ್ಡ್ ವೆಹಿಕಲ್ಸ್ ನಾವು ತಗೊಂಡ್ ಬರ್ಬೋದು. ಏನಾಗುತ್ತೆ ಅಂದ್ರೆ ಅವು ತುಂಬಾ ಓಲ್ಡ್ ಹೋದಂಗ್ ಕಂಡೀಷನ್ ಕಡಿಮೆ ಇರುತ್ತೆ. ನಾವು ಜಾಸ್ತಿ ಕಸ್ಟಮರ್ಸ್ ಗಳಿಗೆ ಗ್ಯಾರಂಟಿ ಅದು ಇದು ಅಂತ ಹೇಳಕ್ಕಾಗಲ್ಲ. ನಾವೆಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು ಹೆಂಗೆ ತಗೊಂಬಂದ್ರು ಕೆಲವು ಗಾಡಿಗಳು ನಮ್ಗೆ ಕೈ ಕೊಡುತ್ತೆ. ಅದಕ್ಕೆ ನಾವು ಆದಷ್ಟು ಓಲ್ಡ್ ವೆಹಿಕಲ್ಸ್ ಅವಾಯ್ಡ್ ಮಾಡ್ತಾ ಇದೀವಿ. ಲೇಟೆಸ್ಟ್ ಮಾಡ್ಲಿದ್ರೆ ನಾವು ಸೇಫ್, ನಾವು ಕೊಡೋರು ಸೇಫ್. ಒಂದು ನಾವ್ ಹೇಳಿದ ಮಾತಿಗೂ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಹೌದು, ಅದರಿಂದ ನಾವು ಆಲ್ಮೋಸ್ಟ್ ಆಲ್ ಒಳ್ಳೆ ಗಾಡಿಗಳು, ಲೇಟೆಸ್ಟ್ ಮಾಡೆಲ್ಗಳು ನಮ್ ಕೈಲಿ ಎಷ್ಟು ನಮ್ಮ ಇದಿದೆಯೋ ಎಕ್ಸ್ಪೀರಿಯನ್ಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಳ್ಳೆ ಗಾಡಿ ಸೈಡ್ ಅಲ್ಲಿ ಒಳ್ಳೆ ಗಾಡಿಗಳು ತರ್ತೀವಿ. ಒಳ್ಳೆ ಸರ್ವಿಸ್ ಕೊಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಇದ್ರ ಮೇಲ್ಪಟ್ಟ ಏನಾರು ಚಿಕ್ಕ ಪುಟ್ಟ ಏನಾರು ಇಶ್ಯೂಸ್ ಅದು ಇದು ಬಂದ್ರು, ನಿಮ್ಗೆ ಏನಾರು ಆತರ ಇದಾದ್ರು ದಯವಿಟ್ಟು ನಾವು ಸರ್ವಿಸ್ ಕೊಡ್ತೀವಿ. ಯಾವಾಗ ಏನಿದ್ರು ಫೋನ್ ಮಾಡಿ, ನಮ್ದೊಂದ್ ಟೀಮ್ ಇದೆ, ನೀವು ಯಾರಿಗ್ ಫೋನ್ ಮಾಡಿರೋ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತೀನಿ. ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಇವ್ರು ವಿಡಿಯೋ ಮುಂದೆ ಮಾತ್ರ ಮಾತಾಡ್ತಾ ಇರೋದಲ್ಲ, ಅವಾಗ್ಲೇ ಒಬ್ರು ಕಸ್ಟಮರ್ ಡೆಲಿವರಿ ತಗೋತಾ ಇದ್ರು, ಅವ್ರಿಗೂ ಹೇಳ್ತಾ ಇದ್ರು ಇನ್ ಕೇಸ್ ಏನಾದ್ರು ತೊಂದ್ರೆ ಆದ್ರೆ ನಾನು ಕಾಲ್ ಮಾಡಿ, ನಾನಿದ್ದೀನಿ ಅಂತ. ಸೊ ಆ ತರ ಒಂದ್ ಸರ್ವಿಸ್ ಸರ್ ಒಳ್ಳೆ ಮನ್ಸಿಂದ ಕೊಡ್ತಾ ಇದಾರೆ. ಸೊ ಒಂದ್ಸಲ ಬಂದ್ ವಿಸಿಟ್ ಮಾಡಿದ್ರೆ ನಮ್ಮ ಚೇತನ್ ಸರ್ ಆಗ್ಲಿ ಇಲ್ಲಿ ನಮ್ದು 10 ಜನ ಟೀಮ್ ಇದೆ. ನಮ್ಮಲ್ಲಿ ಯಾರು ಆತರ ಏನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ನೀವು ಬನ್ನಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಗಾಡಿ ತಗೋಬಹುದು. ಈ ವಿಡಿಯೋಗೆ ನೋಡಿದ್ವಿ, ಹಬ್ಬಕ್ಕೆ ನೋಡಿದ್ವಿ, ದಸರಾ ಮತ್ತೆ ದೀಪಾವಳಿ ಆಫರ್ ಅಷ್ಟೇನಾ ಅಂತ ಏನಿಲ್ಲ. ಎನಿ ಟೈಮ್ ಯಾವಾಗ್ಲೇ ವಿಡಿಯೋ ನೋಡಿದ್ರು ಬಂದು ನೀವು ಎನಿ ಟೈಮ್ ಬಂದ್ರು ನಮ್ಮ ಹತ್ರ 100-120 ಗಾಡಿ ಡಿಫ್ರೆಂಟ್ ಆಗಿ ಸ್ಟಾಕ್ ಇದ್ದೇ ಇರುತ್ತೆ. ಇವಾಗ ನೀವ್ ಅನ್ಕೊಂಬಂದಿರೋ ಗಾಡಿಕಿನ್ನ ಚೆನ್ನಾಗಿರೋ ಗಾಡಿನೂ ಸಿಗ್ಬಹುದು. ಸ್ಟಾಕ್ ಔಟ್ ಆಗಿ ಸ್ಟಾಕ್ ಇನ್ ಆಗುತ್ತೆ. ಹೌದು, ಆಗಿರ್ಬೋದು. ಬಂದು ನಮ್ ಜಾಗದಲ್ಲಿ ಬಂದು ನೋಡಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಗಾಡಿ ಸಿಗ್ಲಿ ಅಂತ ನಾನು ಇದ್ ಮಾಡ್ಕೊಂತೀನಿ. ದಯವಿಟ್ಟು ಬನ್ನಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ನೋಡಿ ತಗೋಬಹುದು. ಎಲ್ಲಿಗೆ ಬರ್ಬೇಕು ಅನ್ನೋದು ಮಾತ್ರ ಹೇಳ್ಬಿಡಿ. ಮಾಗಡಿ ರೋಡ್, ಅಂಜನ್ ನಗರ ಬಸ್ ಸ್ಟಾಪ್ ಪ್ಯಾರಲರ್ ರೋಡ್ ಅಲ್ಲೇ ನಮ್ದಿರೋದು. ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂತ 80 ಫೀಟ್ ರೋಡ್ ಅಲ್ಲಿ ಬರುತ್ತೆ, ಮೇನ್ ರೋಡ್ ಅಲ್ಲೇ. ನೀವು ಬರೋಕ್ ಮುಂಚೆ ನಮ್ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡ್ತೀರಾ. ಲೊಕೇಶನ್ ಮತ್ತೆ ಕ್ಯಾಟ್ಲಾಕ್, ನಮ್ಮಲ್ಲಿರೋ ಗಾಡಿ ಡೀಟೇಲ್ಸ್, ನಾವೇನಾದ್ರು ಹೆಚ್ಚು ಕಡಿಮೆ ಗಾಡಿ ಡೀಟೇಲ್ಸ್ ಹೆಚ್ಚು ಕಡಿಮೆ ಹೇಳಿದ್ರು ನೀವು ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ಕಂಪ್ಲೀಟ್ ಎಲ್ಲಾ ಡೀಟೇಲ್ಸ್ ಕೊಡ್ತಾರೆ. ಯಾವ್ದೇ ತರ ಕನ್ಫ್ಯೂಷನ್ ಬೇಡ, ಯಾವ್ದೇ ಇದ್ ಬೇಡ, ಭಿನ್ನಾಭಿಪ್ರಾಯ ಬೇಡ. ನಾವು ಫ್ರೀಡಮ್ ಆಗಿ ಹ್ಯಾಪಿಯಾಗಿ ಬಿಸ್ನೆಸ್ ಮಾಡೋಣ. ಅದೇ ತರ ಬನ್ನಿ ನೋಡಿ, ನಿಮ್ಗೆ ಖುಷಿ ಆದ್ರೆ ತಗೋಬಹುದು, ಇಲ್ಲ ಅಂದ್ರೆ ಬೇಡ. ಆತರ ಫೋರ್ಸಬಲ್ ಏನಿಲ್ಲ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 80 to 90%, 50-60 ನಿಮ್ ಪ್ರೊಫೈಲ್ ಹೆಂಗಿದ್ರು ಅಟ್ಲೀಸ್ಟ್ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡಿಸ್ಕೊಡ್ತೀವಿ. ನಾವು ಪ್ರಯತ್ನ ಮಾಡ್ತೀವಿ. ನಾವು ಬಿಸ್ನೆಸ್ ಬಿಡ್ಬೇಕು, ಕಸ್ಟಮರ್ ಕಳ್ಕೋಬೇಕು ಅನ್ನೋದೇನಿರಲ್ಲ. ನಮ್ ಕೈಲಿ ಆದಷ್ಟು ನಾವು ಟ್ರೈ ಮಾಡಿ ಮಾಡ್ಕೊಡ್ತೀವಿ. ನಮ್ ಕೈಲಿ ಏನಾಗುತ್ತೋ ಅದನ್ನ ಡಿಸ್ಕೌಂಟ್ ಎಲ್ಲ ಮಾಡಿ ಒಳ್ಳೆ ರೀತಿಲಿ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಈ ಶೋರೂಮ್ ಯಾರೇ ಬಂದ್ರು ಔದಾರ್ಯದಿಂದ ಆತಿಥ್ಯವಾಗಿ ಬರ್ಮಾಡಿಕೊಂಡು ಗಾಡಿಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಅಂತ ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥ ಒಂದು ಜನಗಳಿರ್ತಕ್ಕಂಥ ಒಂದು ಶೋರೂಮ್. ಇಲ್ಲೊಂದ್ಸಲ ಬಂದು ವಿಸಿಟ್ ಮಾಡಿ, ಒಳ್ಳೇದಾಗ್ಲಿ. ಒಳ್ಳೆ ಗಾಡಿಗಳನ್ನ ನೀವು ತಗೊಂಡು ಹೋಗ್ತೀರಾ, ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತುಂಬಿಸ್ತೀರಾ, ಒಳ್ಳೊಳ್ಳೆ ಕಮೆಂಟ್ ಗಳನ್ನ ತುಂಬಿಸ್ತೀರಾ ಅಂತಾನೆ ಗೊತ್ತು. ಹಾಗೆ ಕೆಟ್ಟ ಕಮೆಂಟ್ ಗಳು ಬಂದ್ರು ಬರ್ಬೋದು, ವರಿ ಮಾಡ್ಕೊಳ್ಬೇಡಿ. ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ, ಬೇರೆಯವರ ಮಾತುಗಳಿಗೆ ಮೊರೆ ಹೋಗ್ಬಿಡಿ ಅಷ್ಟೇ. ಒಳ್ಳೇದಾಗ್ಲಿ. ಎಲ್ಲಾ ತರನು ಆಗ್ತಾರೆ. ಇವಾಗ ನಾವ್ ಎಲ್ಲಾರ್ಗು ಒಪ್ಸಕ್ ಆಗೋದಿಲ್ಲ. ಹೌದು, 100 ಜನ ಅಂದ್ರೆ ಈಗ ನಮ್ಮ ಹೆಂಡತಿ, ಮಕ್ಳು, ಫ್ರೆಂಡ್ಸ್, ರಿಲೇಷನ್ ಯಾರಿಗೆ ಆಯ್ತು ಎಲ್ಲಾರ ಹತ್ರನು ಸೈ ಅನ್ನಿಸ್ಕೊಳಕ್ ಆಗೋದೇ ಇಲ್ಲ ಸರ್. ನಾವ್ ಎಷ್ಟು ಒಳ್ಳೆತನದಲ್ಲಿದ್ರು ಒಳ್ಳೆತನನೇ ಕೆಲವು ಟೈಮಲ್ಲಿ ನಮಗ್ ತಪ್ಪ ಕಾಣುತ್ತೆ. ಹೌದು, ಹಂಗೆ ಇವಾಗ ನಾವು ಆತರ ಎಲ್ಲ ಬಿಲ್ಡಪ್ ನಮ್ಮನೆಯವ್ರಿಗೆ ನಾವು ಒಳ್ಳೆಯವನು, ಇನ್ನೊಬ್ಬ ಕೆಲವು ಟೈಮ್ 100 ಸಲ ನಾವು ಕರೆಕ್ಟ್ ಆಗಿದ್ದು ಒನ್ ಟೈಮ್ ಏನೋ ತಪ್ಪಾದ್ರೆ ಅದೇ ಹೈಲೈಟ್ಸ್ ಆಗ್ಬಿಡುತ್ತೆ. ಆತರ ಬೇಡ, ಯಾರಿಗೇನು ನಾವು ಇದ್ ಮಾಡೋದ್ ಬೇಡ. ಮಾಡೋಣ. ನಮ್ಮಿಂದ ದಯವಿಟ್ಟು ಯಾರಿಗ ಹಂಗೇನಾದ್ರು ಬೇಜಾರು ಒಂದ್ ಕ್ಷಮೆ ಇರ್ಲಿ. ಅದರಿಂದ ಹೇಳ್ತಾ ಹ್ಯಾಪಿಯಾಗಿ ಹಬ್ಬ ಶುರು ಮಾಡೋಣ. ಎಲ್ಲಾರು ಬನ್ನಿ. ಆಯುಧ ಪೂಜೆ, ದಸರಾ, ದೀಪಾವಳಿಗೆ ಒಳ್ಳೊಳ್ಳೆ ಗಾಡಿ ತಗೊಂಡ್ ಹೋಗಿ ಎಲ್ಲಾರ್ಗು ಒಳ್ಳೇದಾಗ್ಲಿ. ನಿಮ್ಮನೆ ಮಹಾಲಕ್ಷ್ಮಿ ತಗೊಂಡೋಗಿ, ನಿಮ್ಮಿಂದ ನಮಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ. ಇವ್ರಿಗೂ ಬಿಸ್ನೆಸ್ ಕೊಡಿ. ಇವರಿಂದ ಒಂದ್ ಗಾಡಿ ತಗೊಂಡೋಗ್ಬಿಟ್ಟು ಮನೆಯಲ್ಲಿ ಈ ದೀಪಾವಳಿಗೆ ನಿಲ್ಸ್ಕೊಂಡ್ರೆ ನೆಕ್ಸ್ಟ್ ದೀಪಾವಳಿ ಅಲ್ಲ, ಇನ್ನ ಒಂದ್ 5-10 ವರ್ಷ ಆದ್ರೂ ಆ ದೀಪಾವಳಿ ತನಕನು ಆ ಗಾಡಿ ಬರ್ಲಿ, ನಿಮ್ಮ ಬಾಳನ್ನ ಬೆಳಗ್ಲಿ ಕಾರ್ ಮುಖಾಂತರ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ. ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಗಾಡಿಗಳಂತೂ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಬೆಸ್ಟ್ ಕ್ವಾಲಿಟಿಲಿ ಇರುತ್ತೆ. ಆ ಗಾಡಿಗಳು ಯಾವ್ದಿದೆ ನಿಮ್ಗೂ ಎಕ್ಸೈಟ್ಮೆಂಟ್ ಆಗ್ತಾ ಇರ್ತೀರಾ ಅಂತ ಗೊತ್ತು. ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆಲ್ರೆಡಿ ನಾವು ಗಾಡಿಗಳನ್ನೆಲ್ಲ ನೋಡಿದೀನಿ, ನೀವು ನೋಡ್ತಾ ಇರ್ತೀರಾ. ಸೊ ನಿಮ್ಗೆ ಮತ್ತೆ ಯಾವ ಗಾಡಿಗಳು ಬರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಬನ್ನಿ ತೋರ್ಸೋಣ ಒಂದೊಂದೇ ಗಾಡಿ. ಬನ್ನಿ ಸರ್. ಹಾಗೆ ಮೊದಲಿಗೆ ನಮ್ಮ ಹತ್ರ ಒಂದು ಇನ್ನೋವಾ ಕಾರ್ ಕೂಡ ಅವೈಲೇಬಲ್ ಇದೆ. ಇದು ಹೇಳಿ ಸರ್. 2011 ಮಾಡೆಲ್ ಇನೋವಾ ಗಾಡಿ ಬಂದು ಓನ್ಲಿ 75,000 ಓಡಿದೆ. ಬರೀ 75,000 ಓಡಿದೆ. ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಹಿಸ್ಟ್ರಿನೂ ಸಿಗುತ್ತೆ. 11 ಮಾಡಲು ಗಾಡಿ 7 ಸೀಟರ್ ನೋಡ್ತೀನಿ ಅನ್ನೋರ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಒರಿಜಿನಲ್ ಪೇಂಟ್ ಮತ್ತೆ ಇಂಟೀರಿಯರ್ ಎಲ್ಲ ವೆರಿ ಬ್ಯೂಟಿಫುಲ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ಆಗಿದೆ, ಸರ್ವಿಸ್ ಎಲ್ಲ ಆಗಿದೆ. ಗಾಡಿ ವೆರಿ ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಡೀಸೆಲ್ ವೆಹಿಕಲ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು. 7,50,000 ನಮ್ ಕೋಟಿಂಗ್ ಇರೋದು. ನೀವು ಫಸ್ಟ್ ವಿಡಿಯೋ ಮಾಡ್ತಿರೋದಕ್ಕೆ ಫಸ್ಟ್ ಗಾಡಿ 6,50,000 ಕೊಡ್ತೀನಿ. 6,50,000 ರೂಪಾಯಿಗೆ ಬರೀ 75,000 ಓಡಿರೋ ಜೆನ್ಯೂನ್ ಓಡಿರೋ 11 ಮಾಡೆಲ್ ಇನೋವಾ ಕೊಡ್ತೀನಿ. ಅದು 11 ಮಾಡಲು ದಸರಾ ಪ್ರಯುಕ್ತ ಅಂತಾನೆ ಹೇಳ್ಬೋದು. 6.5 ಲಕ್ಷಕ್ಕೆ ಸಿಗುತ್ತೆ ನೋಡಿ. ಅದು 11 ಮಾಡಲ್ ಸಿಗುತ್ತೆ ನಿಮ್ಗೆ. ಬನ್ನಿ ನೆಕ್ಸ್ಟ್ ಹೋಂಡಾ ಸಿಟಿ 2015 ಮಾಡೆಲ್ ಗಾಡಿ ಬಂದು ವೈಟ್ ಕಲರ್ ಅಫಿಷಿಯಲ್ ಆಗಿದೆ. ವೆರಿ ಬ್ಯೂಟಿಫುಲ್ ಆಗಿದೆ ವೆಹಿಕಲ್. ಇದು 15 ಮಾಡೆಲ್ ಗಾಡಿ ಆಗಿದೆ. ಪೆಟ್ರೋಲ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್. ಏರ್ ಬ್ಯಾಗ್, ABS, ಮ್ಯಾಗ್ವೆಲ್ ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಬರುತ್ತೆ. ಎಲ್ಲವೂ ಆಪ್ಷನ್ಸ್ ಇದ್ರಲ್ಲಿ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ID ಟೆಕ್ ಬರುತ್ತೆ ಸರ್. ಇದು ಐವಿ ಟೆಕ್. ಇದು ಫುಲ್ ಟಾಪ್ ಅಂಡ್ ವೆಹಿಕಲ್. 650 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ 5,60,000 ಕೊಟ್ಬಿಡೋಣ. 5,60,000 ರೂಪಾಯಿಗೆ 15 ಮಾಡಲು ಹೋಂಡಾ ಸಿಟಿ VMT ಟಾಪ್ ಅಂಡ್ ವೆಹಿಕಲ್ ಕೊಡೋಣ. ಓಕೆ ಸೂಪರ್ ಸರ್. ಅದು ಬಾಡಿ ನೋಡ್ಬೋದು ಯಾವ ತರ ಇದೆ ಅಂತ. ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನು ಇಲ್ದಿರ್ತಕ್ಕಂಥ ಯಾವ ಗಾಡಿನೂ ನೀವು ಸ್ಕ್ರಾಚ್ ಡೆಂಟು ಅದು ಇದು ಆತರ ಹೇಳಂಗೆ ಇಲ್ಲ. ಎಲ್ಲಾ ಗಾಡಿನೂ ತುಂಬಾ ನೀಟ್ ಕಂಡೀಷನ್ ಆಗೇನೆ ನಾವು ಇಟ್ಕೊಂಡು ಎಲ್ಲಾ ಗಾಡಿನೂ ನೀವು ಬಂದು ಫೋಟೋದಲ್ಲಿ ವಿಡಿಯೋದಲ್ಲಿ ಹೆಂಗ್ ನೋಡ್ತಿರೋ ಅದೇ ತರ ಐಟಿಸ್ ಕಂಡೀಷನ್ ತುಂಬಾ ಆರ್ಗನೈಸ್ಡ್ ಆಗಿ ಮಾಡ್ತಾ ಇದೀರಾ ಅಲ್ವಾ. ನೆಕ್ಸ್ಟ್ ಒಂದು ಕೊರೋಲಾ ಕೂಡ ಅವೈಲೇಬಲ್ ಇದೆ. 2013 ಮಾಡೆಲ್ ಬಟನ್ ಸ್ಟಾರ್ಟ್ ಕೊರೋಲಾ ಆರ್ಟಿಸ್. ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ ಇದು. ನಿಮ್ಗೆ ಇದ್ರಲ್ಲಿ ಎಲ್ಲಾ ಫ್ಯೂಚರ್ಸ್ ಬರುತ್ತೆ. ಟಾಪ್ ಎಂಡ್ ಮಾಡೆಲ್ ಬರುತ್ತೆ ನಿಮ್ಗೆ. ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು. 5,75,000 ಇರೋದು ನಮ್ ಕೋಟಿಂಗು. ನಿಮ್ ಕಡೆಯಿಂದ ವಿಡಿಯೋ ನೋಡಿ ಯಾರೇ ಬಂದ್ರು 4,25,000 ಕೊಡೋಣ. 4,25,000 ಗೆ ಸಿಗುತ್ತೆ ನೋಡಿ ಕೊರೋಲಾ. ಅದು ಟಾಪ್ ಎಂಡ್ ಮಾಡೆಲ್ ಸಿಗುತ್ತೆ ನಿಮ್ಗೆ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಕೊರೋಲಾ ಅಲ್ವಾ ಸರ್? ಇದು ಕೊರೋಲಾನೇ. ಇದು ಓಲ್ಡ್ ವರ್ಷನ್ 2007 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು ವೆರಿ ವೆಲ್ ಮೇಂಟೈನ್ ವೆಹಿಕಲ್. ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದರಲ್ಲಿ. ಇದು ಟಾಪ್ ಎಂಡ್ ವೆಹಿಕಲ್. ಇದು ಆಕ್ಚುಲಿ ಬಂದು ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಒರಿಜಿನಲ್ ಬಾಡಿ ಪೇಂಟಿಂಗ್ ಇದೆ. ಒರಿಜಿನಲ್ ಸರ್ ಇದು 100% ಒರಿಜಿನಲ್ ಬಾಡಿ ಪೇಂಟ್. ಇಷ್ಟು ಓಲ್ಡ್ ಗಾಡಿ ಆದ್ರೂ ತುಂಬಾ ಒಳ್ಳೆ ನೀಟ್ ಮೇಂಟೈನ್ ಮಾಡಿದ್ದಾರೆ. ನಿಮ್ ಕಡೆಯಿಂದ ಯಾರೇ ಬಂದ್ರು 2,85,000 ನಮ್ ಕೋಟಿಂಗ್ ಇರೋದು. 2,50,000 ಮಾಡಿ ಕೊಡ್ತೀನಿ. 2.5 ಲಕ್ಷಕ್ಕೆ ಸಿಗುತ್ತೆ. ಅದು ಕೊರೋಲಾ 7 ಮಾಡಲು ಒರಿಜಿನಲ್ ಪೇಂಟ್ ಅಲ್ಲಿ ಇರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಎಲ್ಲವೂ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ನಿಮ್ಗೆ ಅಪ್ ಟು ಡೇಟ್ ಇದೆ. ಹಾಗೆ WRV ಏನ ಸರ್ ಇದು? ಹೋಂಡಾ WRV 2018 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು. ವಿತ್ ಸನ್ರೂಫ್. ಹೌದು. ಗಾಡಿ ಬಂದು 60,000 ನೋಡಿದೆ. ಬರೀ 60,000 ಹೊಡಿದೆ ಸರ್ ಇದು. ಹೌದು. ಕೋಟಿಂಗ್ ಇರೋದು ಬಂದಿದ್ದು 7,75,000 ಕೋಟಿಂಗ್ ಇರೋದು. ಈ ವಿಡಿಯೋ ಇಂದ ಯಾರೇ ಬಂದ್ರು ಹಬ್ಬದ ಆಫರ್ ಮಾಡಿ 6,60,000 ಮಾಡ್ಕೊಡೋಣ. 6,60,000 ರೂಪಾಯಿಗೆ 18 ಮಾಡಲ್ WRV ಕೊಡೋಣ. ಅದು ಸಿಂಗಲ್ ಓನರ್ ಸನ್ರೂಫ್. ಹೌದು. ಸೂಪರ್ ಸರ್. ಒಳ್ಳೆ ಬಂಪರ್. ಒಂದು ಕಸ್ಟಮರ್ ಸೇಲ್ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ. 2016 ಮಾಡಲ್ ಕ್ವಿಡ್ RXT ಟಾಪ್ ಎಂಡ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್. ಝೀರೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಈ ಗಾಡಿಗೆ. ಝೀರೋ ಮೇಂಟೆನೆನ್ಸ್. ಮತ್ತೆ ನೀವು ₹1 ತರದ್ ಬೇಡ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ. ಗಾಡಿ ಪ್ರೈಸ್ ಕೇಳಿ. ಪ್ರೈಸ್ 3,35,000 ಇಲ್ಲ, 3,25,000 ಇಲ್ಲ. ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 2,60,000 ಕೊಟ್ಬಿಡೋಣ. 2,60,000 ರೂಪಾಯಿಗೆ 16 ಮಾಡಲು
16 ಮಾಡಲ್ 2,60,000 ಗೆ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಓನರ್ ಗೆ ಪ್ರೈಸ್ ಹೇಳ್ತಾರೆ, ಸಿಂಗಲ್ ಓನರ್ ಸಿಗುತ್ತೆ ನಿಮಗೆ. ಕೊಟ್ಬಿಡೋಣ. ಸೂಪರ್. ಹಾಗೆ ನಮ್ಮ ಹತ್ರ ಗ್ರ್ಯಾಂಡ್ ಇದೆ, ಗ್ರ್ಯಾಂಡ್ ಐಟನ್ ಡೀಸೆಲ್ ವೆಹಿಕಲ್, ಡೀಸೆಲ್ 14 ಮಾಡಲ್ ಇದು ಡೀಸೆಲ್ ವೆಹಿಕಲ್. ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರ್ಗಂತೂ ತುಂಬಾನೇ ಮೈಲೇಜ್ ಬರುತ್ತೆ. ಓಕೆ. ಗಾಡಿ ಬಂದು 22-23 ತನಕ ಮೈಲೇಜ್ ಬರುತ್ತೆ. ಓಕೆ. ಡೀಸೆಲ್ ಅದನ್ನು ಡೀಸೆಲ್ ವೆಹಿಕಲ್ ಮತ್ತೆ ಡ್ಯೂಯಲ್ ಟೋನ್ ಮಾಡಿದ್ದಾರೆ. ಗಾಡಿ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಕೂಡ ಬರುತ್ತೆ. ಓಕೆ. ಇದು ನಮ್ಮಲ್ಲಿ 2 ಗಾಡಿ ಇದೆ ಡೀಸೆಲ್ ವೆಹಿಕಲ್. 2 ಗಾಡಿ ಇದೆ, ಇನ್ನೊಂದು ಪಾಲಿಶ್ ಅಲ್ಲಿ ಇದೆ, ಓಕೆ, ಇದೊಂದಿದೆ. ಇವಾಗ ಕೆಲವರು ಈ ಗಾಡಿ ಬಂದಿರ್ತಾರೆ, ಸೇಲ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಆ ಗಾಡಿನೂ ತಗೋಬಹುದು. ಅದು ಡೀಸೆಲ್ ವೆಹಿಕಲ್ 14 ಮಾಡ್ಲೆ. ಓಕೆ. 4,25,000 ನಮ್ ಕೋಟಿಂಗ್ ಇರೋದು. ಓಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 4 lakhs ಫೈನಲ್ ಮಾಡಿ ಕೊಡೋಣ. 4 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್ ಸಿಗುತ್ತೆ, ಅದು ಗ್ರ್ಯಾಂಡ್ ಐಟನ್, ಸಿಂಗಲ್ ಓನರ್. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಒಂದು 30-50 ಒಂದು 50,000 ತಗೊಂಬೋದು ಲೋನ್ ಆಗುತ್ತೆ. ಓಕೆ. ಹಾಗೆ ಒಂದು ನಮ್ಮ ಹತ್ರ i20 ಕೂಡ ಅವೈಲೇಬಲ್ ಇದೆ. ನೋಡಿ ಯಾವ ತರ ಇದೆ ಅಂತ, ಕಂಡೀಷನ್ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್. 2011 ಮಾಡಲ್ ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್. ಓಕೆ. 75,000 ಓಡಿದೆ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ವೆರಿ ಬ್ಯೂಟಿಫುಲ್ ಆಗಿದೆ. 11 ಮಾಡಲ್ ವೆಹಿಕಲ್, ಬ್ಯೂಟಿಫುಲ್ ಮೇಂಟೈನ್ ಅಷ್ಟೇ ಅಲ್ಲದೆ ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಸಿಸ್ಟಮ್ ಕೂಡ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಆಫ್ಟರ್ ಮಾರ್ಕೆಟ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್ ಎಷ್ಟು ಬರುತ್ತೆ? ಅಲ್ಲ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಓಕೆ. ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್ ಇದು ಬರಲ್ಲ, ಇದು ಮಿಡ್ ವರ್ಷನ್. ಓಕೆ. ಇದು ನಮ್ದು ಕೋಟಿಂಗ್ ಇರೋದು 3,45,000 ಇದೆ. ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 3,20,000 ಮಾಡಿ ಕೊಡೋಣ. 3,20,000 ರೂಪಾಯಿಗೆ ವೆಲ್ ಮೇಂಟೈನ್ ವೆಹಿಕಲ್, ಅದು 11 ಮಾಡಲ್ ಸಿಗುತ್ತೆ. ಹೌದು. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಬಜೆಟ್ ಗಳಲ್ಲಿ ಆಲ್ಟೋ ಹುಡುಕರಿಗೆ ಒಂದು ಆಲ್ಟೋ ಆಪ್ಷನ್ ಕೂಡ ಇದೆ. ಆಲ್ಟೋದಲ್ಲಿ ನಮ್ದು 3-4 ಗಾಡಿ ಇದೆ. ಇದು ಫಸ್ಟ್ ಗಾಡಿ ತೋರಿಸ್ತಾ ಇದೀನಿ. ಇದು ಮರೂನ್ ಕಲರ್ ಗಾಡಿ ಬಂದು 2013 ಮಾಡಲು ಆಲ್ಟೋ VXi K10. VXi K10 ಬರುತ್ತೆ. ಹೌದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 89,000 ಕಿಲೋಮೀಟರ್ ಓಡಿದೆ. ಬರೀ 89,000. ಹೌದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪ್ರತಿಯೊಂದು ಎಲ್ಲಾ ಆಪ್ಷನ್ ಕೂಡ ಇದೆ. ಓಕೆ. ಇದು ಪ್ರೈಸ್ ಬಂದು 2,85,000 ನಾವ್ ಹೇಳ್ತಿರೋದು. ವಿಡಿಯೋದಿಂದ ಯಾರೇ ಬಂದ್ರು 2,60,000 ಮಾಡಿ ಕೊಡೋಣ. 2,60,000 ರೂಪಾಯಿಗೆ 13 ಮಾಡಲು ಆಲ್ಟೋ K10 VXi ಕೊಡೋಣ. ಜೊತೆಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಚಿಕ್ಕ ಫ್ಯಾಮಿಲಿ ತಗೊಳಂಗಿದ್ರೆ ನಿಮ್ಗೆ ಲೋನ್ ಆಗುತ್ತೆ ಇದರಲ್ಲಿ. ಹೌದು. ಬೆಸ್ಟ್ ಆಪ್ಷನ್. ಹಾಗೆ ನಮ್ಮ ಹತ್ರ ಒಂದು ಫಿಗೋ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. 2012 ಮಾಡಲ್ ಡೀಸೆಲ್ ಫೋರ್ಡ್ ಫಿಗೋ, ಗ್ರೇ ಕಲರ್ ಬರುತ್ತೆ ಗಾಡಿ. ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 90 to 100% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀರಾ? ಆಗುತ್ತೆ. ಫಿಗೋರ್ಗೂ ಲೋನ್ ಆಗುತ್ತೆ ನೋಡಿ. 100% ಲೋನ್ ಆಗುತ್ತೆ. ನಿಮ್ಗೆ ಒಳ್ಳೆ ಸೀಟಿಂಗ್ಸ್, ಟೈರ್ಸ್, ಬಾಡಿ ಲೈನ್ ಎಲ್ಲ ಪ್ರತಿಯೊಂದು ತುಂಬಾ ಕ್ಲಾಸಿ ಆಗಿದೆ. ಡೀಸೆಲ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದು ಈ ವಿಡಿಯೋ ನೋಡ್ಕೊಂಡ್ ಬಂದು ಯಾರೇ ಬಂದ್ರು 2,75,000 ನಮ್ ಕೋಟಿಂಗ್ ಇರೋದು. 2,45,000 ಮಾಡ್ಕೊಡೋಣ. 2,45,000 ರೂಪಾಯಿಗೆ ಫೋರ್ಡ್ ಫಿಗೋ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ನೀವು ಎಲ್ಲೇ ಹೋದ್ರು ಇದಕ್ಕೆ ಲೋನ್ ಆಗೋದಿಲ್ಲ. ಹೌದು ಸರ್, ಮಾಡ್ಕೊಡ್ತೀನಿ. ಮತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್ ಆರಾಮಾಗಿ ಬಂದು ತಗೋಬಹುದು. ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2006 ಮಾಡಲ್, 6 ಮಾಡಲ್ ಆದ್ರೂ ಇವತ್ತಿನ ತನಕ ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಗಾಡಿ ಸಿಂಗಲ್ ಓನರ್ ಗಾಡಿ. ಮತ್ತೆ ಮಾಡಲ್ ಆದ್ರೂ ಶೋರೂಮ್ ಮೇಂಟೆನೆನ್ಸ್ ಇದೆ. ಸಿಂಗಲ್ ಓನರ್ ಗಾಡಿ, ಜೊತೆಗೆ ಗಾಡಿ ಎಲ್ಲ ಒರಿಜಿನಲ್ ಗಾಡಿ ಇದೆ. ಹೊಸ ಟೈರ್ಸ್ ಇದೆ. ಟೈರ್ ಎಲ್ಲ ನೋಡಬಹುದು. ಅಲ್ಲಿ ನಾಯಿ ಇದೆ, ನಂಗೆ ಭಯ ಆಗುತ್ತೆ ನೋಡಿ. ಇಂಟೀರಿಯರ್ ಚೆನ್ನಾಗೇ ಇದೆ. ಇಂಟೀರಿಯರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಗಾಡಿ ನಮ್ ಕೋಟಿಂಗ್ ಇರೋದು 2,65,000 ಇರೋದು. ನಿಮ್ ಕಡೆ ಯಾರು ವಿಡಿಯೋ ನೋಡ್ಕೊಂಡ್ ಬಂದ್ರು 2,45,000 ಮಾಡಿಕೊಡ್ತೀವಿ. 2,45,000. ಈಗ ಕಸ್ಟಮರ್ ಕೇಳ್ಬೋದು ಸರ್, 2,45,000 6 ಮಾಡಲ್ಗೆ ವರ್ತಾ? ಗಾಡಿ ಚೆನ್ನಾಗಿರ್ಬೋದು, 6 ಮಾಡಲ್ ಅಂತ. ವೆರಿ ವೆರಿ ವಿಲ್ ಮೇಂಟೈನ್. ನಿಮಗೆ ಕ್ವಾಲಿಟಿ ಬೇಕು ಅನ್ನೋರು ಬನ್ನಿ. ಇಲ್ಲ ಕಡಿಮೆ ಬೇಕು ಅಂದ್ರೆ 4 ಓನರ್ 3 ಓನರ್ ಅದೆಲ್ಲ ಬೇಕು ಅಂದ್ರೆ ಸಿಗುತ್ತೆ. ಅದ್ ನಮ್ಮಲ್ಲಿ ಇಲ್ಲ. ಅದ್ ನಿಮ್ಮಲ್ಲಿ ಇಲ್ಲ. ಸೊ ಆ ತರ ಗಾಡಿ ಕಂಡೀಷನ್ ಮೇಲೆ ಪ್ರೈಸ್ ಫಿಕ್ಸ್ ಆಗುತ್ತೆ. ನೀವು ಹೊಸ ಗಾಡಿ ಆದ್ರೆ ಎಲ್ಲಾ ಶೋರೂಮ್ ಅಲ್ಲಿ ಒಂದೇ ರೇಟು. ಸೆಕೆಂಡ್ಸ್ ಅಂತ ಬಂದಾಗ ಕ್ವಾಲಿಟಿ ಮೇಲೆ ರೇಟು. ನಾವು ಇವಾಗ ಕಡಿಮೆ ಕೇಳಿದ್ರೆ ಕಡಿಮೆ ತಗೊಂಬರಕ್ ಹೋದ್ರೆ ಜಂಕ್ ಗಾಡಿಗಳು, ಆಕ್ಸಿಡೆಂಟ್ ಗಾಡಿಗಳು, ಓನರ್ಶಿಪ್ ಜಾಸ್ತಿ ಇರೋ ಅಂತವ್ ಸಿಗ್ತವೆ. ಆ ತರದ ನಾವು ತರಕ್ಕೂ ಹೋಗಲ್ಲ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಏನಾಗುತ್ತೆ ಅಂದ್ರೆ ಕಸ್ಟಮರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಗಳನ್ನ ನೋಡಿ. ಹೌದು. 6ನೇ ಮಾಡಲು ಕಡಿಮೆ 1.5 ಲಕ್ಷ ಕೊಡ್ತಾರೆ, ನಾನೇನಕ್ಕಪ್ಪ ಇಲ್ಲಿ ತಗೋಬೇಕು ಅಂತ ಕ್ವಶನ್ ಬರುತ್ತೆ. ಆದ್ರೆ 6ನೇ ಮಾಡ್ಲಿಗೆ ಈ ರೇಟ್ ಏನಕ್ಕೆ ಅಂದ್ರೆ ಆ ಕ್ವಾಲಿಟಿ ತಕ್ಕನಾಗ ರೇಟ್. ಇವಾಗ ನೀವು
ನೀವು ಬಿರಿಯಾನಿನ ಹಾ. ಒಂದು ಚಿಕ್ಕ ಹೋಟೆಲ್ ಅಲ್ಲೂ ತಿಂತೀರಾ, ಒಂದು 5 ಸ್ಟಾರ್ ಹೋಟೆಲ್ ಅಲ್ಲೂ ತಿಂತೀರಾ, ಕ್ವಾಲಿಟಿಗೆ ರೇಟ್ ಕೊಡೋದು. ಆ ತರ ಇವಾಗ ಇದಕ್ಕೆ 10-20 ಸಾವಿರ 30 ಸಾವಿರ 50 ಸಾವಿರ ಜಾಸ್ತಿ ಅನ್ಸಿದ್ರು, ಸಿಂಗಲ್ ಓನರ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋದು, ಹೊಸ ಟೈರು, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಬೇಕಂದಾಗ ನಮಗೂ ಯಾರೋ ಕಡಿಮೆ ಕೊಡಲ್ಲ. ಹೌದು, ಈಗ ಅವಾಗ ನಾವು ಒಳ್ಳೆ ರೇಟ್ ಕೊಟ್ಟು ತಂದಿರ್ತೀವಿ, ಅದೆಲ್ಲ ಲಿಮಿಟೆಡ್ ಪೀಪಲ್ಸ್ ಇಲ್ಲ ನಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂತಾರಲ್ಲ, ಅವ್ರು ತಗೊಂತಾರೆ. ಆಮೇಲೆ ಮನೆಗೆ ಫಸ್ಟ್ ಗಾಡಿ ಇನ್ ಕೇಸ್ ನೀವು ತಗೋತಾ ಇದ್ರೆ ಆಕ್ಸಿಡೆಂಟ್ ಆಗಿರೋದು ಜಂಕ್ ಗಾಡಿಗಳು ಏನಕ್ಕೆ ತಗೋತೀರಾ? ನೀವು ಹಾಕಿರೋ ದುಡ್ಡನ್ನ ಕರೆಕ್ಟ್ ಆಗಿ ಗಾಡಿ ಮೇಲೆ ಹಾಕೊಳ್ಳಿ. ಹೌದು, ಕರೆಕ್ಟ್. ಓಕೆ, ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ. 2019 ಮಾಡಲ್ ಇದು ZXi ಟಾಪ್ ಎಂಡ್ ವೆಹಿಕಲ್. ZXi ಟಾಪ್ ಎಂಡ್ ಗಾಡಿ ಬಂದು ವೈಟ್ ಕಲರ್ ಇದೆ. ZXi ಇರೋದ್ರಿಂದ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು. ಇದು ಗಾಡಿ ಆಲ್ಮೋಸ್ಟ್ ಒಂದು 10 ಲಕ್ಷ ಮೇಲಿರ್ಬೋದು ಹೊಸ ಗಾಡಿ. ನಮ್ದು ಕೋಟಿಂಗ್ ಇರೋದೇ 6,95,000. ಯಾವ ಮಾಡಲ್ ಸರ್ ಇದು? 19 ಮಾಡಲ್. 6,95,000 ಇದೆ. ನಿಮ್ ಕಡೆ ವಿಡಿಯೋನವ್ರು ಯಾರೇ ಬಂದ್ರು 6,60,000 ಮಾಡಿ ಕೊಡೋಣ. 6,60,000 ರೂಪಾಯಿಗೆ 19 ಮಾಡಲ್ ಸಿಗುತ್ತೆ. ಅದನ್ನು ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ಹಾಗೆ ಅದು ಬೇಡವಾ, ಸ್ವಿಫ್ಟ್ ಡಿಸೈರ್ ನೋಡ್ತೀರಾ? 21 ಮಾಡಲ್. 21 ಮಾಡಲ್ ವೈಟ್ ಕಲರ್. ಇದು ಕೂಡ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್. ZXi ಪ್ಲಸ್. ಇದ್ರಲ್ಲಿ ಕೂಡ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. ಮತ್ತೆ ಒಂದು ಸ್ಮಾಲ್ ಡಿಕ್ಕಿ ಕೂಡ ಬರುತ್ತೆ. ಡಿಸೈರ್ ಆಗಿರೋದ್ರಿಂದ ಇದು 11 ಲಕ್ಷ ಚೇಂಜ್ ಹೊಸ ಗಾಡಿ ಇರ್ಬೋದು. ನಿಮ್ಗೆ ನಿಮ್ ಕಡೆಯಿಂದ ಯಾರು ಬಂದ್ರು ನಮ್ ಕೋಟಿಂಗ್ ಇರೋದು 7,25,000. 6,85,000 ಮಾಡ್ಕೊಡೋಣ. 6,85,000ಕ್ಕೆ 21 ಮಾಡಲ್ ಡಿಸೈರ್ ಸಿಗುತ್ತೆ. ಹೌದು, ಸೂಪರ್. ಹಾಗೆ ಇನ್ನೊಂದು ಡಿಸೈರ್ ಬೇಕಾ? ಕಲರ್ ಬೇಡ, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಕಲರ್ ಆಪ್ಷನ್ ಕೂಡ ಓಕೆ. ಜೊತೆಗೆ ಮ್ಯಾನ್ಯುವಲ್ ಬೇಡ, ನಮ್ಗೆ ಆಟೋಮೆಟಿಕ್ ಬೇಕಂದ್ರೆ ಬನ್ನಿ. ಆಟೋಮೆಟಿಕ್ ಗ್ರೇ ಕಲರ್ ಗಾಡಿ. ಇದು 20 ಮಾಡಲ್, ಸಿಂಗಲ್ ಓನರ್, AMT. ZXi AMT ಫುಲ್ ಟಾಪ್ ಎಂಡ್ ವೆಹಿಕಲ್. ZXi AMT ಫುಲ್ ಟಾಪ್ ಎಂಡ್ ಬರುತ್ತೆ. 20 ಮಾಡಲ್. ಓಕೆ, ಪ್ರೈಸ್ 7,25,000 ನಮ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡಿ ಯಾರೇ ಬಂದ್ರು ಹಬ್ಬದ ಆಫರ್ ಅಲ್ಲಿ 6,80,000 ಮಾಡ್ಕೊಡೋಣ. 6,80,000 AMT ಆಗಿರೋದಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಆಕ್ಚುಲಿ AMTನೇ ಹೊಸ ಕಾಸ್ಟ್ ಜಾಸ್ತಿ ಇರುತ್ತೆ. ನಾವು ಅದ್ರಲ್ಲೂ ಕಡಿಮೆಗೆ ಕೊಡ್ತಾ ಇದೀವಿ. 6,80,000 ಕೊಡೋಣ. 20 ಮಾಡಲ್. ಹಾಗೆ ಇಯಾನ್ ಬೇಕು ಅಂತ ಹೇಳಿದ್ರೆ ಇಯಾನ್ ಕೂಡ ಅವೈಲೇಬಲ್ ಇದೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕು ಅಂದ್ರೆ ನಮ್ಮಲ್ಲಿ ತುಂಬಾ ಕೆಲವು ಗಾಡಿಗಳು ಇದಾವೆ, ತೋರಿಸ್ತೀನಿ. ಇವೆಲ್ಲ 0 ಡೌನ್ ಪೇಮೆಂಟ್ ವೆಹಿಕಲ್. ಹೌದಾ? ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಆಗ್ಬಿಡುತ್ತೆ. ಒಳ್ಳೆ ಪ್ರೊಫೈಲ್ ಇರೋರು ಬಂದ್ರೆ, ಇಲ್ಲ ಯಾರೇ ಬಂದ್ರು ಸ್ಮಾಲ್ ಬಜೆಟ್ ಅಲ್ಲಿ ಫುಲ್ ಲೋನ್ ಆಗುತ್ತೆ. ಇದು 13 ಮಾಡಲ್, ಬರೀ 50,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಹೌದು, ಗಾಡಿ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ವೆಲ್ ಮೇಂಟೈನ್ ಮಾಡಿರ್ತಕ್ಕಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ನೀವು ಆಕ್ಚುಲಿ ಶೋರೂಮ್ ಹೋದ್ರೂ ಇದೇ ಕಂಡೀಷನ್ ಅಲ್ಲಿ ಇರುತ್ತೆ. ಶೋರೂಮ್ ಅಲ್ಲೇ ಹೋಗ್ಬಿಟ್ಟು ಈ ಗಾಡಿ ಇಟ್ರೆ ಯಾವ್ದು ಹೊಸದು ಯಾವ್ದು ಹಳೇದು ಅಂತ ಗೊತ್ತಾಗಲ್ಲ. ಆ ತರ ಇದೆ ಕಂಡೀಷನ್. ಸಿಂಗಲ್ ಓನರ್ ವೆಹಿಕಲ್ ಇದೆ ಇದು. ಇದು ನಮ್ದು ಕೋಟಿಂಗ್ ಇರೋದು ಬಂದ್ಬಿಟ್ಟು 2,85,000 ಜಸ್ಟ್. ಫೈನಲ್ ಯಾರೇ ಬಂದ್ರು ವಿಡಿಯೋ ನೋಡ್ಕೊಂಡು 2,60,000 ಮಾಡಿ ಕೊಡೋಣ. 2,60,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹಾಗೆ ನಮ್ಮ ಹತ್ರ ಸೆಲೆರಿಯೋ ಕೂಡ ಅವೈಲೇಬಲ್ ಇದೆ. ಆಟೋಮೆಟಿಕ್ ಸೆಲೆರಿಯೋ ನೋಡ್ತಾ ಇರೋರಿಗೆ ಸೆಲೆರಿಯೋ AMT ಸಿಂಗಲ್ ಓನರ್ ವೆಹಿಕಲ್. AMT. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ವೆಹಿಕಲ್ ಆಗಿದೆ. ಇದು ನಮ್ದು ಕೋಟಿಂಗ್ ಇರೋದು 4,25,000 ಇದೆ. ನಿಮ್ ಕಡೆ ವಿಡಿಯೋ ನೋಡಿ ಯಾರೇ ಬಂದ್ರು 3,75,000 ಮಾಡ್ಕೊಡು. 3,75,000 ರೂಪಾಯಿಗೆ 14 ಮಾಡಲ್ AMT ಸೆಲೆರಿಯೋ ಟಾಪ್ ಎಂಡ್ ಮಾಡಲ್ ಕೊಡೋಣ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮ್ಗೆ. ಹೌದು, ನಿಮಗೆ ತೋರಿಸಿರೋ ಎಲ್ಲಾ ಮಾರುತಿ ವೆಹಿಕಲ್ಸ್ ಇದೆ. ಹೌದು, ಮಾರುತಿ ವೆಹಿಕಲ್ಸ್. ಮಿಡ್ಲ್ ಒಂದೇ ಒಂದು ಹುಂಡೈ ಇದೆ. ಹೌದು, ಡನ್. ಇದೆ ಹೇಳಿ ಸರ್. ಇದು ಒಂದು ಡೀಸೆಲ್ ವೆಹಿಕಲ್ ಆಗಿದೆ. 2015 ಮಾಡಲ್ ವೆಹಿಕಲ್ ಆಗಿದೆ. 15 ಮಾಡಲ್ ಟಾಪ್ ಎಂಡ್. ಆಕ್ಚುಲಿ ಬಂದಿದ್ರಲ್ಲಿ ಏರ್ ಬ್ಯಾಗ್, ABS ಮತ್ತೆ ನಿಮ್ಗೆ ಇದು ಮ್ಯಾಗ್ವಿಲ್, ಒಳ್ಳೆ ಲೆದರ್ ಸೀಟಿಂಗ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಇದೆ. ನಿಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ನೋಡಬಹುದು. ಏರ್ ಬ್ಯಾಗ್ ಸಮೇತ, ಏರ್ ಬ್ಯಾಗ್ ಬರಲ್ಲ ಇದ್ರಲ್ಲಿ. ABS ಇದೆ. ಒಳ್ಳೆ ಸೀಟಿಂಗ್ಸ್ ಇದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 15 ಮಾಡಲ್ ಡೀಸೆಲ್ ಆಗಿರೋದ್ರಿಂದ 4,45,000 ನಮ್ ಕೋಟಿಂಗ್ ಇರೋದು. ನಿಮ್ ವಿಡಿಯೋ ಯಾರೇ ನೋಡ್ಕೊಂಡ್ ಬಂದ್ರು 4,15,000 ಕೊಟ್ಬಿಡ. 4,15,000ಕ್ಕೆ 15 ಮಾಡಲ್ ಡೀಸೆಲ್ ಸಿಗುತ್ತೆ. ಅದ್ರೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ವ್ಯಾಗನರ್. ಹೇಳಿ ಸರ್. ವ್ಯಾಗನರ್ VXi AMT. ಓಕೆ,
ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇರೋರಿಗೆ ವ್ಯಾಗನರ್ ಅಲ್ಲಿ 16 ಮಾಡಲ್ ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್. ಹೌದು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ 90% ಸಿಂಗಲ್ ಓನರ್ ಇದೆ. ಮ್ಯಾಕ್ಸಿಮಮ್ ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಆಕ್ಸಿಡೆಂಟ್ ಫ್ರೀ ಇರುತ್ತೆ. ನೀವು ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಆಕ್ಚುಲಿ ಸಿಂಗಲ್ ಓನರ್ ವೆಹಿಕಲ್ ಇದು. ಹೌದೌದು, ಡಾಕ್ಟರ್ ಯೂಸ್ ಮಾಡಿದ್ದಾರೆ ವೆಹಿಕಲ್. 16 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಇದು ನಮ್ದು ಕೋಟಿಂಗ್ ಇರೋದು 4,30,000 ಕೋಟಿಂಗ್ ಇರೋದು. ಈ ವಿಡಿಯೋ ಇಂದ ಯಾರು ಬಂದ್ರು ಆಫರ್ ಅಲ್ಲಿ 3,75,000 ಮಾಡ್ಕೊಡೋಣ. 3,75,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋ ಆಟೋಮೆಟಿಕ್ ವ್ಯಾಗನರ್ ಕೊಡೋಣ. ಪೂಜೆ ಬೇಕು ಅಂದ್ರೆ ಅವರೇ ಮಾಡಿದ್ದಾರೆ, ನೀವು ಮಾಡ್ಕೊಳ್ಳಿ. ಓಕೆ, ಹಾಗೆ ನಮ್ಮ ಹತ್ರ ಥಾರ್ ಇದೆ, ದೊಡ್ಡ ವೆಹಿಕಲ್. ಇವಾಗ ನಿಮ್ಗೆ ಇಷ್ಟೊತ್ತು ತೋರಿಸಿದೆಲ್ಲ ಸ್ಮಾಲ್ ವೆಹಿಕಲ್ಸ್ ಮತ್ತೆ ಇದು ಹ್ಯಾಶ್ ಬ್ಯಾಕ್ ವೆಹಿಕಲ್ಸ್, ಸಡನ್ ವೆಹಿಕಲ್ಸ್ ಈ ತರ ತೋರಿಸಿದೆ. ಇನ್ಮೇಲೆಲ್ಲ SUV ವೆಹಿಕಲ್ಸ್, ಸ್ವಲ್ಪ ಹೊಸ ಗಾಡಿಗಳು ಬೇಕು, ಜಾಸ್ತಿ ಬಜೆಟ್ ಅಲ್ಲಿ ಬೇಕು, ಕ್ವಾಲಿಟಿ ಲೇಟೆಸ್ಟ್ ಬೇಕು ಅನ್ನೋರ್ಗೆ ಇವಾಗ ಇರೋದೆಲ್ಲ ಅದನ್ನ ತೋರ್ಸೋಣ. ಆ ತರ ವೆಹಿಕಲ್ಸ್ ಸಿಗತ್ತೆ ನಿಮ್ಗೆ. ಇವಾಗ ಇನ್ನೋವಾ ಹುಡ್ಕೋರ್ಗೆ ಇನೋವಾ ನಮ್ಮಲ್ಲಿ ಒಂದು 8ರಿಂದ 10 ಇನೋವಾ ಇದೆ, ಒಂದು 4-5 SUV 500 ಇದೆ, ಜೊತೆಗೆ ನಿಮ್ಗೆ ಒಂದು 6-7 ಕ್ರೆಟಾ ಇದೆ, ಒಂದು 4-5 ಬ್ರೀಜಾ ಇದೆ, ಒಂದು 5-6 i20 ಇದೆ. ಕಲರ್ ಆಪ್ಷನ್ಸ್ ಬೇಕಾದ್ರೂ ಇದೆ. ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲಾ ತರ ವೆಹಿಕಲ್ಸ್ ಇದೆ. ನೀವು ಡೈರೆಕ್ಟ್ ಬಂದು ವಿಸಿಟ್ ಮಾಡಿದ್ರೆ ನಮ್ಮಲ್ಲಿ ಎನಿ ಟೈಮ್ ಯಾವಲ್ಲೂ 100 to 120 ವೆಹಿಕಲ್ಸ್ ಇರುತ್ತೆ. ಯಾವಲ್ಲೂ ಸ್ಟಾಕ್ ಫುಲ್ ಆಗಿರುತ್ತೆ. ನೀವು ಆರಾಮಾಗಿ ಬಂದು ಈ ವಿಡಿಯೋ ಇವಾಗ ನೋಡ್ದೆ ಅಯ್ಯೋ ಇದು ಹಬ್ಬ ಆಗೋಯ್ತು ಸೇಲ್ ಆಗಿರ್ಬೋದು ಅನ್ಕೋಬೇಡಿ. ನೀವು ಈ ವಿಡಿಯೋ ಯಾವಾಗ್ಲೇ ನೋಡಿದ್ರು ಎನಿ ಟೈಮ್ ಬಂದ್ ವಿಸಿಟ್ ಮಾಡಿ. ನೀವು ಇಷ್ಟ ಪಡೋಕಿನ ಚೆನ್ನಾಗಿರೋ ವೆಹಿಕಲ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಮೊದ್ಲಿಗೆ ತಾರ್ ಇದೆ, ಸಾಕಷ್ಟು ಜನರ ಫೇವರೇಟ್ ವೆಹಿಕಲ್. ಹೌದು, 4x4 ಡೀಸೆಲ್ ಟಾರ್ ಅಂದ್ರೆ ತುಂಬಾ ಇವಾಗ ಡಿಮ್ಯಾಂಡೆಡ್ ಆಗಿದೆ. ಇದು 4x4 ಟಾಪ್ ಎಂಡ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಸಿಂಗಲ್ ಓನರ್ ಓನ್ಲಿ 24,000 ನೋಡಿದೆ. ಬರೀ 24,000 ಓಡಿದೆ. 21 ಮಾಡಲ್. ಓಕೆ, ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಅಲ್ಲಿ 21 ಮಾಡಲ್ ಆದ್ರೂ ಸಹಿತ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ, ವೆಲ್ ಮೇಂಟೈನ್ ಕಸ್ಟಮರ್ ಮಾಡಿದ್ದಾರೆ. ಎಲ್ಲೂ ಕೂಡ ವೇರಿಯಂಟೇರ್ ಆಗಿಲ್ಲ, ತುಂಬಾ ವೆಲ್ ಮೇಂಟೈನ್. 23,000 ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್, ತುಂಬಾ ಓಡಿಸಿಲ್ಲ. 4x4 ಬರುತ್ತೆ. ಆಕ್ಸೆಸರೀಸ್ ಎಲ್ಲ ಸ್ವಲ್ಪ ಫಿಟ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ ಮಾಡಿಫಿಕೇಶನ್ಸ್. ತುಂಬಾ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. 1 lakh ಪ್ಲಸ್ ಫಿಟ್ಟಿಂಗ್ಸ್ ಕೂಡ ಇದೆ. ಇದು ಈ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ತರ ಒಂದು ಪ್ರೈಸ್ ಕೊಡೋಣ. 21 ಮಾಡಲ್ ಸಿಂಗಲ್ ಓನರ್ 23,000 ಅಷ್ಟೇ ಓಡಿದೆ. 4x4 ಹೌದು. ಪ್ರೈಸ್ 19,80,000. 20 lakhs ಪ್ಲಸ್ 1 lakh ಎಕ್ಸ್ಟ್ರಾ ಫಿಟ್ಟಿಂಗ್. 21 lakhs ನ್ಯೂ ವೆಹಿಕಲ್ ಮಾಡಿರೋದು ಇವರು. 15 lakhs ನಮ್ ಕೋಟಿಂಗ್ ಇರೋದು. 13,90,000 ಕೊಟ್ಬಿಡೋಣ. 13,90,000 ರೂಪಾಯಿಗೆ 21 ನೀವು ಬೆಂಗಳೂರಲ್ಲಿ ಎಲ್ಲಾದ್ರೂ ಹೋಗಿ 4x4 ಡೀಸೆಲ್ ಮ್ಯಾನ್ಯುವಲ್ 13,90,000ಕ್ಕೆ ಎಲ್ಲಿ ಕೊಟ್ಟರು ತಗೊಳ್ಳಿ. ಡೀಸೆಲ್ ಮ್ಯಾನ್ಯುವಲ್ ತುಂಬಾ, ಅದು 24,000 ಹೊಡ್ರೆ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಗಾಡಿ ಕಂಡೀಷನ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಹಾಗೆ ಇನ್ನೋವಾ ಕ್ರಿಸ್ಟಾ 21 ಮಾಡಲ್, ಇದು ನ್ಯೂ ಶೇಪ್. ಲೇಟೆಸ್ಟ್ ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಮತ್ತೆ ಒರಿಜಿನಲ್ ಶೋರೂಮ್ ಪೇಂಟರ್ ಇದೆ. ಹೊಸ ಗಾಡಿ ಏನಿದೆ ಸೇಮ್. 34 lakhs ನ್ಯೂ ವೆಹಿಕಲ್ ಇರೋದು. Z ವರ್ಷನ್ 2.4. Z ವರ್ಷನ್. ಹೌದು, ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡಬಹುದು. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಏನ್ ಹೇಳಿದ್ರಿ ಸರ್? 21 ಮಾಡಲ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ವೆಹಿಕಲ್. 8 lakh ಡಿಸ್ಕೌಂಟ್ ಮಾಡ್ಕೊಡೋಣ. 8 ಲಕ್ಷ ಡಿಸ್ಕೌಂಟ್. 8 ಲಕ್ಷ ಡಿಸ್ಕೌಂಟ್ ಮಾಡ್ಕೊಡೋಣ. ಎಷ್ಟಾಗುತ್ತೆ? 34 lakhs ಹೊಸದಿದೆ. 26 lakhs ಕೊಡೋಣ. 26 ಲಕ್ಷಕ್ಕೆ ಸಿಗುತ್ತೆ. 21 ಮಾಡಲ್ ಕ್ರಿಸ್ಟಾ. ಹೌದು. ಗಾಡಿ ಬೇಡ, ಹಬ್ಬದ ಪ್ರಯುಕ್ತ ನಿಮ್ ಕಡೆಯಿಂದ ಯಾರೇ ಬಂದ್ರು 25.5 ಕೊಟ್ಬಿಡೋಣ. 25.5 ಗೆ 21 ಮಾಡಲ್ ಕ್ರಿಸ್ಟಾ ಸಿಗುತ್ತೆ. ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಆಮೇಲೆ ಗಾಡಿ ಇಲ್ಲಿ ತಗೊಳಕ್ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ಈ ತರ ಗ್ರೀನ್ ಕಾರ್ಪೆಟ್ ಎಲ್ಲ ಹಾಕ್ಬಿಟ್ಟು ತುಂಬಾ ಹಬ್ಬದ ಸೆಲೆಬ್ರೇಷನ್ ಎಲ್ಲಾರ್ಗು ಅನ್ನಿಸ್ಬೇಕಲ್ವಾ? ಹೌದು. ಅಟ್ಲೀಸ್ಟ್ ತಾಂತಾರೋ ಬಿಡ್ತಾರೋ ನೋಡೋರ್ಗೆ ಖುಷಿ ಆಗ್ಬೇಕಲ್ವಾ? ಫಸ್ಟ್ ನಾವು ಬಂದ ತಕ್ಷಣ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ. ನಾವು ಬಂದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಇನ್ನೊಂದು ಕ್ರಿಸ್ತಾ ಕೂಡ ಇದೆ. 21 ನಮಗೆ ಬಜೆಟ್ ಜಾಸ್ತಿ ಆಯ್ತು, ಇನ್ನೊಂದ್ ಸ್ವಲ್ಪ ಕಡಿಮೆನಲ್ಲಿ ಬೇಕು ಅಂತ ನೋಡ್ತೀರಾ? 19 ತಗೊಳ್ಳಿ. 19 ಮಾಡಲ್, 2019 ಮಾಡಲು. ಇದ್ರಲ್ಲೂ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಒಳ್ಳೆ ಸಿಲ್ವರ್ ಗ್ರೇ ಕಲರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿ ಇದೆ ವೆಹಿಕಲ್. ಕಂಡೀಷನ್ ಕೂಡ ಇಂಟೀರಿಯರ್ ನೋಡಬಹುದು, ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ನಾವು ಪ್ರತಿಯೊಂದು ನಿಮ್ಗೆ ಕೋಟಿಂಗ್ ತೋರಿಸಿ.
ಕೋಟಿಂಗ್ ಪ್ರೈಸ್ 21,45,000 ಕೋಟಿಂಗ್ ಪ್ರೈಸ್ ಹಾಕಿದ್ದಾರೆ. ನೀವು ಡೈರೆಕ್ಟ್ ಎಂಟ್ರಿ ಕೊಟ್ರೆ ಫಸ್ಟ್ ನಿಮ್ಗೆ ಸಿಗೋದು ಮಾಡ್ಕೊಡೋಣ. ಎಷ್ಟು ಮಾಡ್ತೀರಾ ಸರ್? ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಗಿ 20 lakhs ಕೊಟ್ಬಿಡೋಣ. 20 ಲಕ್ಷಕ್ಕೆ 19 ಮಾಡಲ್ ಕ್ರಿಸ್ತಾ ಸಿಗುತ್ತೆ, ಸಿಂಗಲ್ ಓನರ್. ಅದನ್ನು ತುಂಬಾ ಚೆನ್ನಾಗಿದೆ. ಗಾಡಿ ಕೂಡ ಕಂಡೀಷನ್ ಸೂಪರ್ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಎಷ್ಟು ಜಸ್ಟಿಫಿಕೇಶನ್ ಮಾಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಗೊತ್ತಿಲ್ಲ. ಗಾಡಿ ನೀವು ಕಂಡೀಷನ್ ನೀವು ಬಂದು ಆನ್ ಪ್ಲೇಸ್ ಇಲ್ಲೇ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೂ ಕೂಡ. ಹಾಗೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಗಾಡಿ ಆಗಲ್ಲ ನನಗೆ, ಚಿಕ್ಕ ಗಾಡಿ 7 ಸೀಟರ್ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ 19 ಮಾಡಲ್ ಮಾಡಲ್ ಇದೆ. 7 ಸೀಟರ್ ಬಟನ್ ಸ್ಟಾರ್ಟ್, ಲೋ ಮೇಂಟೆನೆನ್ಸ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಫುಲ್ ಟಾಪ್ ಎಂಡ್. ಪೆಟ್ರೋಲ್ ಫುಲ್ ಟಾಪ್ ಎಂಡ್ 19 ಮಾಡಲ್ 10 lakhs ಸಮಥಿಂಗ್ ಏನೋ ಹೊಸದಿದೆ. ರೆನಾಲ್ಟ್ ಟ್ರೈಬರ್ 6,65,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ಇಂದ ನಿಮ್ ಕಡೆಯಿಂದ ಯಾರೇ ಬಂದ್ರು 5,80,000 ಕೊಡೋಣ. 5,80,000 ರೂಪಾಯಿಗೆ 19 ಮಾಡಲ್ ಟ್ರೈಬರ್ ಟಾಪ್ ಎಂಡ್ ಕೊಡೋಣ. ಟ್ರೈಬರ್ ಟಾಪ್ ಎಂಡ್ 7 ಸೀಟರ್ ಬರುತ್ತೆ. ಗಾಡಿ ಕಂಡೀಷನ್ ನೋಡಿ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 19 ಮಾಡಲ್ ಸಿಗುತ್ತೆ, ಮರಿಬೇಡಿ. ಲೋನು ಆಗ್ಬಿಡುತ್ತೆ ನಿಮ್ಗೆ, ಕಂಪ್ಲೀಟ್ ಬೇಕು ಅಂದ್ರೆ ಲೋನು ಆಗ್ಬಿಡುತ್ತೆ, ಕಂಪ್ಲೀಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇನ್ನೋವಾ, ಲೋ ಬಜೆಟ್ ಇನ್ನೋವಾಸ್. ಹೌದು, ಇನ್ನೂ ಹೋಗ್ತಾ ಲೋ ಬಜೆಟ್ ಇನ್ನೋವಾ ತೋರಿಸ್ತೀನಿ. ಇದು ಕೂಡ 16 ಮಾಡಲ್. ಹೌದು, ಈ ಲೈಟ್ಸ್ ಮತ್ತೆ ಮ್ಯಾಗ್ ವೀಲ್ ತುಂಬಾ ಖರ್ಚು ಮಾಡಿದ್ದಾರೆ ವೆಹಿಕಲ್. ನೋಡಬಹುದು ಯಾವ ತರ ಇದೆ ಅಂತ. ಹೌದು, ಇದಕ್ಕೆ ತುಂಬಾನೇ ಖರ್ಚು ಮಾಡಿದ್ದಾರೆ. ಇದು ಗಾಡಿ ಬಂದ್ಬಿಟ್ಟು 16 ಮಾಡಲ್, ಜಸ್ಟ್ 1,10,000 ಶೋರೂಮ್ ಹಿಸ್ಟ್ರಿ ಇದೆ. 1,10,000 ಶೋರೂಮ್ ಹಿಸ್ಟ್ರಿ. ಹೌದು, 16 ಮಾಡಲ್ ಇನೋವಾಗೆ ಅದು ಕಡಿಮೆ ಕಿಲೋಮೀಟರ್ ಓಡಿರೋದು. ಹೌದು, ಇನೋವಾಗೆ ತುಂಬಾ ಕಡಿಮೆ ಆಗುತ್ತೆ. ಅದು ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 16 ಮಾಡಲ್ ಆಗಿರೋದ್ರಿಂದ ಜಸ್ಟ್ 13,25,000 ನಮ್ ಕೋಟಿಂಗ್ ಇರೋದು. 1 lakh ಡಿಸ್ಕೌಂಟ್ ಮಾಡಿ 12,25,000 ಕೊಡೋಣ. 12,25,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ. ಅದು ಇನ್ನೋವಾ ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಅಂದ್ರೆ ಇದು ವಿ ವರ್ಷನ್, ವಿ ವೇರಿಯಂಟ್ ಬರುತ್ತೆ. ವಿ ಟಾಪ್ ಎಂಡ್ ಅಲ್ವಾ? ಝಡ್ ಟಾಪ್ ಎಂಡ್. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇನ್ನೋವಾ ಇದೆ, ಇದು ವಿ ವರ್ಷನ್ 13 ಮಾಡಲ್ ಸಿಂಗಲ್ ಓನರ್. 13 ಮಾಡಲ್ ಸಿಂಗಲ್ ಓನರ್. ಗಾಡಿ ಸಿಲ್ವರ್ ಕಲರ್ ಇದೆ, ವೆರಿ ಬ್ಯೂಟಿಫುಲ್ ಆಗಿದೆ ವೆಹಿಕಲ್. ಬ್ಯೂಟಿಫುಲಿ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಯಾವ ತರ ಇದೆ ಅಂತ ಅಲ್ವಾ. ಇದು ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 1,70,000 ಓಡಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 11,25,000 ಇದೆ. ವಿಡಿಯೋ ನೋಡಿ ಯಾರೇ ಬಂದ್ರು 10,60,000 ಕೊಡೋಣ. 10,60,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ ವರ್ಷನ್ ಇನೋವಾ ಕೊಡೋಣ. 1,70,000 ಓಡಿದೆ. ಇದು ಅಪ್ ಟು ನಿಮ್ಗೆ 4-5 ಲಕ್ಷ ಆರಾಮಾಗಿ ಓಡುತ್ತೆ. ಅದ್ರ ಮೇಲೆ ಇವಾಗ ನಾನು ಹೇಳ್ತಿರೋದೆಲ್ಲ ಕಡಿಮೆ ಓಡಿರೋದು. ಇದೆಲ್ಲ 3 ಲಕ್ಷ 4 ಲಕ್ಷ ಓಡಿದ್ರೇನೆ ಬರುತ್ತೆ ಮಾರ್ಕೆಟ್ಗೆ. ಹೌದಾ? ಹೌದು, ನೋಡ್ಬೋದು ಗಾಡಿ ಕಂಡೀಷನ್ ವೆಲ್ ಮೇಂಟೈನ್ ಆಗಿದೆ. ಹಾಗೆ ಇನ್ನೊಂದು ಲೋ ಬಜೆಟ್ ಇನ್ನೋವಾ ಕೂಡ ಇದೆ. 2007 ಮಾಡಲ್, ಓನ್ಲಿ 175 ಓಡಿದೆ. ಇದ್ರಲ್ಲೂ ಕೂಡ ನಿಮ್ಗೆ ಮ್ಯಾಗ್ ವೀಲು, ಏರ್ ಬ್ಯಾಗು, ABS ಎಲ್ಲ ಕೂಡ ಇದೆ ಗಾಡಿನಲ್ಲಿ. ಕಸ್ಟಮರ್ ನೋಡಿ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಟೈರ್ ಪ್ರೊಫೈಲ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ನಿಮ್ಗೆ ಇದು ಓಲ್ಡ್ ಮಾಡಲ್ ಅಂತ ಅನ್ಸೋದೇ ಇಲ್ಲ. 6 ಮಾಡಲ್ 2007 ಮಾಡಲ್. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ 5,25,000 ಕೊಟ್ಬಿಡೋಣ. 5,25,000ಕ್ಕೆ 7 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ತುಂಬಾ ವೆಲ್ ಮೇಂಟೈನ್ಡ್ ಆಗಿರತಕ್ಕಂಥ ಇನ್ನೋವಾ ಸಿಗುತ್ತೆ, ಕಡಿಮೆ ಓಡಿರತಕ್ಕಂಥ ವೆಹಿಕಲ್ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ, ಇನ್ನೋವಾ ಸೆಗ್ಮೆಂಟ್ ಅಲ್ಲಿ. ಹಾಗೆ ಕ್ರೆಟಾ ಹುಡುಕೋರಿಗೆ, ಅದರಲ್ಲೂ ಈ ಮಾಡೆಲ್ ಹುಡುಕೋರಿಗೆ ಅಂದ್ರೆ ಇದ್ರ ಫ್ಯಾನ್ ಬೇಸೇ ಬೇರೆ. ಇದು ಹೊಸ ಎಷ್ಟೇ ಕ್ರೆಟಾ ಬಂದ್ರು ಕ್ರೆಟಾ ಬೇರೆನೆ. ನಮ್ಮಲ್ಲಿ ಹೆಚ್ಚು ಕಮ್ಮಿ 7-8 ಕ್ರೆಟಾ ಇದೆ ಅನ್ನಲ್ಲ. ನೋಡಿ ಇಲ್ಲೊಂದಿದೆ, ನೋಡಿ ಇಲ್ಲೊಂದ್ ಸಿಲ್ವರ್ ಇದೆ, ನೋಡಿ ವೈಟ್ ಇಲ್ಲೊಂದಿದೆ, ನೋಡಿ ಪೆಟ್ರೋಲ್ ಲೇಟೆಸ್ಟ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ರೆಡ್ ಟಾಪ್ ಎಂಡ್ ಇದೆ. ಬನ್ನಿ ಎಲ್ಲಾ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಹೇಳಿ ಸರ್. ಇದು 2016 ಮಾಡಲ್. ಇದು SXO 2016 SXO ಫುಲ್ ಟಾಪ್ ಎಂಡ್ ವೆಹಿಕಲ್. ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನೋಡಬಹುದು. ಆಮೇಲೆ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, SX ಆಪ್ಷನಲ್. ಹೌದು, ಡೀಸೆಲ್ ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಮ್ ಕೋಟಿಂಗ್ ಇರೋದು 9,80,000 ಇರೋದು. ವಿಡಿಯೋ ನೋಡಿ ಯಾರೇ ಬಂದ್ರು 9,30,000 ಕೊಡೋಣ. 9,30,000 ರೂಪಾಯಿಗೆ 16 ಮಾಡಲು. ಎಷ್ಟು ಓಡಿದೆ ಸರ್ ಇದು? 75,000 ಓಡಿದೆ. ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಸ್ಕಾಲಾ ಇದೆ ಅಲ್ವಾ? ನಿಸಾನ್ ಯಾವ್ದು? ನಿಶಾನ್ ಸನ್ನಿ. ಪೆಟ್ರೋಲ್ ವೆಹಿಕಲ್ 2011 ಮಾಡಲ್ ಪೆಟ್ರೋಲ್ ವೆಹಿಕಲ್. ಗಾಡಿ ಬಂದು 3,40,45,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ಇಂದ ಯಾರೇ ಬಂದ್ರು 3,20,000 ಕೊಡೋಣ. 3,20,000 ರೂಪಾಯಿಗೆ ಸನ್ನಿ ಸಿಗುತ್ತೆ ನಿಮ್ಗೆ. 11 ಮಾಡಲ್. ಹಾಗೆ ಕ್ರೆಟಾ ಇನ್ನೊಂದು ಇದೆ ನೋಡಬಹುದು, ಸಿಲ್ವರ್ ಕಲರ್ ಕ್ರೆಟಾ ನೋಡ್ತೀನಿ ಅನ್ನೋರ್ಗೆ. ಇದು ಕೂಡ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಆಗಿದೆ.
ಇದು ಗಾಡಿ ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್, ಸಿಲ್ವರ್ ಕಲರ್ ಆಗಿದೆ. 15 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಎಲ್ಲ ಟಾಪ್ ಎಂಡ್ ಇರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಡೀಸೆಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಕ್ರೆಟಾದಲ್ಲಿ 20 ಮೈಲೇಜ್ ಬಂದೇ ಬರುತ್ತೆ. ಓಕೆ, ಇದು ನಮ್ ಕೋಟಿಂಗ್ ಇರೋದು 9,45,000 ಇದೆ. ಫೈನಲ್ ನಿಮ್ ಕಡೆಯಿಂದ ಯಾರು ಬಂದ್ರು 8,95,000 ಮಾಡ್ಕೊಡೋಣ. 8,95,000 ರೂಪಾಯಿಗೆ 15 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಹೌದು. ಓಕೆ, ಸೂಪರ್. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಹಾಗೆ ನಮ್ಮ ಹತ್ರ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್ ನೋಡ್ತಾ ಇರೋರ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸರ್ವಿಸ್ ಹಿಸ್ಟ್ರಿ ಇರುವಂತ 2014 ಮಾಡಲ್. 14 ಮಾಡಲು. ಹೌದು, ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಸರ್ ಇದು? 79,000 ನೋಡಿದೆ. ಡೀಸೆಲ್ ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಎಷ್ಟು ಪ್ರೈಸ್ ಹೇಳ್ತೀರಾ ಸರ್ ಇದು? ಗಾಡಿ 4,85,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ಇಂದ ಬಂದ್ರೆ 4,50,000 ಮಾಡಿ ಕೊಡೋಣ. 4,50,000 ರೂಪಾಯಿಗೆ 14 ಮಾಡಲ್ ಡೀಸೆಲ್ ಸ್ವಿಫ್ಟ್ ಡಿಸೈರ್ ಕೊಡೋಣ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮ್ಗೆ. ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಒಳ್ಳೆ ಪ್ರೈಸ್ ಇದೆ. ಹಾಗೆ ಇನ್ನೊಂದು ಕ್ರೆಟಾ ನೋಡ್ತೀರಾ, ವೈಟ್ ಕಲರ್ 2016 ಮಾಡಲ್. 16 ಮಾಡಲ್ ಇದು. ಹೌದು, ಸಿಂಗಲ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ABS ಎಲ್ಲವೂ ಇದೆಯಾ? ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಕೂಡ ಟಾಪ್ ಎಂಡ್ ಬರುತ್ತೆ. ಹೌದು, ಇದು 9,25,000 ನಮ್ ಕೋಟಿಂಗ್ ಇರೋ ತೋರಿಸಿ ಅಲ್ಲಿ. ಓಕೆ, ಆಯ್ತಾ? 9,25,000 ಹಾಕಿದ್ದಾರೆ. ಯಾರೇ ಬಂದ್ರು ಹಬ್ಬದ ಆಫರ್ಗೆ 8,40,000 ಕೊಡೋಣ. 8,45,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್ ಕ್ರೆಟಾ ವೈಟ್ ಕಲರ್ ಕೊಡೋಣ. ಓಕೆ, ಕ್ರೆಟಾ ವೈಟ್ ಕಲರ್ ಸಿಗುತ್ತೆ. ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. ಹಾಗೆ ಹೊಸ ಮಾಡಲ್ ಬೇಕು ಅಂತ ಹೇಳಿದ್ರೆ ಹೊಸದು ಕೂಡ ಆಪ್ಷನ್ಸ್ ಇದೆ. ಹೌದು, ಹೇಳಿ ಸರ್. 2020 ಮಾಡಲ್, ನ್ಯೂ ಶೇಪ್ ಇದು. ನ್ಯೂ ಶೇಪ್ 20 ಮಾಡಲ್ ಸಿಂಗಲ್ ಓನರ್ 40,000 ನೋಡಿದೆ. ಸಿಂಗಲ್ ಓನರ್ ಬರೀ 40,000 ಓಡಿದೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಯಾವ ತರ ಇದೆ ಅಂತ. ತುಂಬಾ ಪ್ರೀಮಿಯಂ ಮ್ಯಾಗ್ವಿಲ್ ಟೈರ್ ಗೆನೆ ಇವಾಗ ಲೇಟೆಸ್ಟ್ ಅದು ಹಾಕಿರೋದ್ರಿಂದ 1 lakh ಎಕ್ಸ್ಪೆನ್ಸ್ ಮಾಡಿದ್ದಾರೆ. ಕಸ್ಟಮರ್ ಎಲ್ಲ ಫುಲ್ ಖರ್ಚು ಮಾಡಿ ತುಂಬಾ ವೆಲ್ ಮೇಂಟೈನ್ ಇದೆ ವೆಹಿಕಲ್. ಗಾಡಿ ಬಂದು ನಂಬರ್ ಕೂಡ ನೋಡಿ, ನಿಮ್ಗೆ ಫ್ಯಾನ್ಸಿ ನಂಬರ್ ಇದೆ, 9199 ಇದೆ. ಹೌದು. ಆಮೇಲೆ ಕೋಟಿಂಗ್ ಪ್ರೈಸ್ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. 12,75,000 ಹಾಕಿದ್ದಾರೆ. 2020 ಸಿಂಗಲ್ ಓನರ್ 40,000 ಓಡಿದೆ. ಹೌದು. ಹಾಗಾದ್ರೆ ಹಬ್ಬದ ಪ್ರಯುಕ್ತ 12 ಲಕ್ಷ ಕೊಡೋಣ. 12 ಲಕ್ಷಕ್ಕೆ ಸಿಗುತ್ತೆ ಇದು. 75,000 ರೂಪಾಯಿ ಒಂದೇ ಟೈಮ್ ಡಿಸ್ಕೌಂಟ್ ಮಾಡ್ಕೊಡ. ಓಕೆ, 12 ಲಕ್ಷಕ್ಕೆ ಸಿಗುತ್ತೆ ನೋಡಿ. 20 ಮಾಡಲ್ ಸಿಗುತ್ತೆ. ಲೋನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಲೋನ್ ಕೂಡ ಆಗ್ಬಿಡುತ್ತೆ 20 ಮಾಡಲ್ ಆಗಿರೋದ್ರಿಂದ. ಹಾಗೆ ಇನ್ನೊಂದು ಕರೆಕ್ಟಾ? ಈ ಕ್ರೆಟಾ 15 ಮಾಡಲ್ ಸಿಂಗಲ್ ಓನರ್ SXO ಟಾಪ್ ಎಂಡ್ ವೆಹಿಕಲ್. ಓಕೆ, SXO ಇದು ಕೂಡ ಇದರಲ್ಲಿ ಪ್ರೊಜೆಕ್ಟರ್ ಲೈಟ್ಸ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಸಿಂಗಲ್ ಓನರ್ ಆಗಿದೆ. ಡೀಸೆಲ್ ವೆಹಿಕಲ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಎಷ್ಟು ಓಡಿದೆ ಸರ್ ಇದು? 90,000 ಓಡಿದೆ. 90,000 ಓಡಿದೆ. ಓಕೆ, ನಿಮ್ಗೆ ಇದೇ ಕಲರ್ ಅಲ್ಲಿ 2 ಆಪ್ಷನ್ ಇದೆ. ಎರಡು ಕೂಡ ಸೇಮ್ ಮಾಡಲು. ಇದು 15 ಅಲ್ಲಿ 16 ಅಲ್ಲಿ ಸಿಗುತ್ತೆ. ಆಮೇಲೆ ಆಪ್ಷನ್ಸ್ ಎಲ್ಲ ಸೇಮ್. 9,65,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು 8,60,000 ಕೊಡೋಣ. 8,60,000 ರೂಪಾಯಿಗೆ 15 ಮಾಡಲ್ ಸಿಗುತ್ತೆ. ಅದು ಸಿಂಗಲ್ ಓನರ್. ಹೌದು, ಸೂಪರ್. ಹಾಗೆ ಕಿಯಾ ಮಾಡಲ್ ಕಿಯಾ ನೋಡ್ತೀನಿ ಅನ್ನೋರ್ಗೆ ಇಷ್ಟೊತ್ತು ಕ್ರೇಟಾ ತೋರಿಸಿದೆ. ಇವಾಗ ಕಿಯಾ ಸೆಲ್ಟೋಸ್ ಇದು. ಲೇಟೆಸ್ಟ್ 23 ಮಾಡಲ್. ಓಕೆ, ಲೇಟೆಸ್ಟ್ ಸಿಂಗಲ್ ಓನರ್ ಗಾಡಿ 20,000 ಓಡಿದೆ. ಸಿಂಗಲ್ ಓನರ್ ಬರೀ 20,000 ಓಡಿದೆ. 20,000 ಓಡಿದೆ. ಲಾಸ್ಟ್ ಇಯರ್ ವೆಹಿಕಲ್. ಹೌದಾ? ಲಾಸ್ಟ್ ಇಯರ್ 2023 ಮಾಡಲ್. 23 ಮಾಡಲು ನಿಮ್ಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನೋಡಬಹುದು. ಇದು STK ಪ್ಲಸ್ ಬರುತ್ತೆ. STK ಪ್ಲಸ್ HTX ಪ್ಲಸ್ ಬರುತ್ತೆ ನೋಡಬಹುದು. ಇದು ಬಂದು ಟಾಪ್ ಎಂಡ್ ವೆಹಿಕಲ್. 20 lakhs ನ್ಯೂ ವೆಹಿಕಲ್ ಇದೆ. ಹೌದಾ? 20 ಲಕ್ಷ ಇದೆ. ಇಂಟೀರಿಯರ್ 20 ಲಕ್ಷ ಇದೆ. ಜೊತೆಗೆ 1 lakh ಸಮಥಿಂಗ್ ಎಕ್ಸ್ಟ್ರಾ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ ಕಸ್ಟಮರ್. ಓಕೆ, ಇದು ಗಾಡಿ ಬಂದ್ಬಿಟ್ಟು 21.5 ಲಕ್ಷ ಆಯ್ತು. ನಮ್ದು ಕೋಟಿಂಗ್ ನೋಡ್ಕೊಳ್ಳಿ. ಕೋಟಿಂಗ್ 15,80,000 ಇರೋದು. 15,80,000 ಹಾಕಿದ್ದಾರೆ. ಸಿಂಗಲ್ ಓನರ್ 29,000 ಹಾಕಿದ್ದಾರೆ. 30,000 ಓಡಿದೆ ಅಷ್ಟೇ ಅದು. ಗಾಡಿ ಬಂದ್ಬಿಟ್ಟು ಆಲ್ರೆಡಿ ನಾವು ಇದ್ರಲ್ಲಿ ಹಾಕಿರೋ ಕೋಟಿಂಗ್ ಅಲ್ಲೇನೆ 5 ಲಕ್ಷ ಬಿಟ್ಟಿದೀವಿ. ಬೇಡ ಹಬ್ಬದ ಪ್ರಯುಕ್ತ ಇನ್ನು ಯಾರೇ ಬಂದ್ರು IMT ವೆಹಿಕಲ್ ಕೂಡ ಇದು. IMT ಕ್ಲಚ್ ಬರಲ್ಲ. ಹೌದು. 15,80,000 ಬೇಡ. 14,90,000 ಕೊಡೋಣ. 14,90,000 ರೂಪಾಯಿಗೆ 23 ಮಾಡಲ್ ಕಿಯಾ. ಅದನ್ನು ಸೆಲ್ಟೋಸ್ ಸಿಂಗಲ್ ಓನರ್ 30,000 ಓಡಿದೆ. ಸೂಪರ್, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ನೋಡಿ. ಲೋನ್ ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಒಳ್ಳೆ ಪ್ರೊಫೈಲ್ ಬಂದ್ರೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಓಕೆ, ಪ್ರೊಫೈಲ್ ಮಾತ್ರ ನಿಮ್ದು, ಲೋನ್ ನಮ್ದು. ಹೌದು. ಹಾಗೆ ಮರಾಜೋ ಬೇಕು ಅಂದ್ರೆ ಮರಾಜೋ ಬರೀ 50,000 ಓಡಿದೆ. ಬರೀ 50,000 ಹೊಡಿದೆ. ಇನೋವಾ ಇನ್ನಲ್ಲಿ ಏನ್ ನೋಡ್ತಿರೋ ಈಗ ಇನೋವಾ ಕ್ರಿಸ್ಟಾದಲ್ಲಿ ಅದೇ ತರ ಒಳ್ಳೆ ಕಂಫರ್ಟ್ ಇರುವಂತ ವೆಹಿಕಲ್. ಡೀಸೆಲ್ ವೆಹಿಕಲ್. ಇದು ಮೈಲೇಜ್ ಕೂಡ ನಿಮ್ಗೆ 17-18 ಮೈಲೇಜ್ ಬರುತ್ತೆ. 17-18 ಮೈಲೇಜ್. ಅದು 7 ಸೀಟರ್ ಅಲ್ಲಿ ಬರುತ್ತೆ. 7 ಸೀಟರ್ ಅಲ್ಲಿ ಫುಲ್ ಟಾಪ್ ಎಂಡ್ ಇದು.
ಗಾಡಿ ಬಂದ್ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಇಂಟೀರಿಯರ್ ಅಂತೂ ವೆರಿ ಬ್ಯೂಟಿಫುಲ್ ಆಗಿದೆ. ಓಕೆ, ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿದೆ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಇದ್ರಲ್ಲಿ. ಹೌದು, ತುಂಬಾ ಲಕ್ಸುರಿಯಸ್ ಬರುತ್ತೆ, ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಓಲ್ಡ್ ಏಜ್ ಪೀಪಲ್ ಗೆ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಲಾಂಗ್ ವೆಹಿಕಲ್ ಬರುತ್ತೆ, ತುಂಬಾ ಜಾಸ್ತಿ ಸ್ಪೇಸ್ ಬರುತ್ತೆ, ತುಂಬಾ ದೊಡ್ಡದು ಬರುತ್ತೆ. ಅದ್ರಲ್ಲೂ ಮಹೀಂದ್ರ ಆಗಿರೋದಕ್ಕೋಸ್ಕರ ಇನ್ನ ಬೆಲೆ ಜಾಸ್ತಿ. ಅಂದ್ರೆ ಇವಾಗ ನೋಡಿ ಇನೋವಾ ಕ್ರಿಸ್ಟಾ, ಇನೋವಾ ಇದೆಲ್ಲ ನೀವು 25 ಲಕ್ಷ 20 ಲಕ್ಷ ಎಲ್ಲ ಕೇಳಿದ್ರಿ ಅಲ್ವಾ? ಹೌದು. ಮರಾಜೋ 19 ಮಾಡಲ್ 50,000 ಓಡಿರೋ ಗಾಡಿ ಜಸ್ಟ್ 9 lakhs, 9 ಲಕ್ಷ. ನಮ್ದು ಕೋಟಿಂಗ್ ಇರೋದೇ 9 ಲಕ್ಷ. ಓಕೆ, ನಿಮ್ ಕಡೆಯಿಂದ ಯಾರೇ ಬಂದ್ರು ಹಬ್ಬದ ಪ್ರಯುಕ್ತ 8,40,000 ಕೊಡೋಣ. 8,40,000 ರೂಪಾಯಿಗೆ ಮಹೀಂದ್ರ ಮರಾಜೋ. ಹೌದು, ಒಳ್ಳೆ ಪ್ರೊಫೈಲ್ ಬಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 19 ಅಲ್ಲ ಸರ್, 19 ಮಾಡಲ್ ಸಿಗುತ್ತೆ ನಿಮ್ಗೆ. 7 ಸೀಟರ್ ವೆಹಿಕಲ್ ಸಿಗುತ್ತೆ. ಹಾಗೆ ಅದು ಬೇಡ, ನಂಗೆ ಚಿಕ್ಕದಾಗಿ ಬೇಕು, ಸುಜುಕಿ ಬೇಕು, ಮೈಲೇಜ್ ಬೇಕು. ಹೌದು, ಅನ್ನೋರ್ಗೆ ZXi ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್, 14 ಮಾಡಲ್ Ertiga ಪೆಟ್ರೋಲ್. 14 ಮಾಡಲ್ ಸಿಂಗಲ್ ಓನರ್ Ertiga ಪೆಟ್ರೋಲ್ ಬರುತ್ತೆ. ಅದು ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್. ಓಕೆ, ಎಕ್ಸ್ಟೀರಿಯರ್ ಅಂತೂ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಿ ಬೇಸ್ ಫಿನಿಶ್ ಅಲ್ಲಿ ಇದೆ. ಕ್ರೀಮ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ನಿಮ್ಗೆ ಅನ್ಸದೇ ಇಲ್ಲ ಇದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ. ಆ ತರ ಮೇಂಟೈನ್ ಆಗಿದೆ. ಪ್ರೈಸ್ ಏನಿದೆ ಸರ್ ಇದು? 14 ಮಾಡಲ್. ಕಡಿಮೆ ಬಜೆಟ್ ಅಲ್ಲಿ ನೋಡ್ತೀನಿ ಅನ್ನೋರ್ಗೆ ಮ್ಯಾಕ್ಸಿಮಮ್ ಲೋನ್ ಆಗುವಂತ ಗಾಡಿನೇ. ಬರೀ 6,25,000 ಕೊಡೋಣ. 6,25,000 ರೂಪಾಯಿಗೆ 14 ಮಾಡಲ್ ಸಿಂಗಲ್ ಓನರ್ Ertiga ಕೊಡೋಣ. ಓಕೆ, ಸೂಪರ್. ಅದು ಅದು ಬೇಡ, ಲೇಟೆಸ್ಟ್ ಇರ್ಲಿ, ನಮ್ಗೆ ಮಾಡೆಲ್ ಗಾಡಿನೇ ಇರ್ಲಿ ಅಂದ್ರೆ 21 ಮಾಡಲ್ XL6 ಕೊಡೋಣ. XL6 21 ಮಾಡಲ್. ಓಕೆ, ಜಸ್ಟ್ 30,000 ಓಡಿದೆ ನೋಡಿ. ನಿಮಗೆ ಕವರ್ ಕೂಡ ರಿಮೂವ್ ಆಗಿಲ್ಲ ಒಳಗಡೆ. ನೋಡಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. ಬರೀ 30,000 ಓಡಿದೆ. ಟೈರ್ ಆಲ್ಮೋಸ್ಟ್ ನಿಮ್ಗೆ ಟೈರ್ ಕಂಪನಿಯಿಂದಾನೇ ಬಂದಿರ್ತಕ್ಕಂಥ ಟೈರ್, ಎಲ್ಲೂ ಚೇಂಜಸ್ ಆಗಿಲ್ಲ. ನೋಡಿ ಹೆಡ್ ಕವರ್ಸ್ ಏನಿದೆ ಅದು ಕೂಡ ರಿಮೂವ್ ಆಗಿಲ್ಲ. ಆ ತರ ಮೇಂಟೈನ್ ಆಗಿದೆ. ಬರೀ 30,000 ಅಷ್ಟೇ ಓಡಿದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ವೆರಿ ಕಂಫರ್ಟ್ ವೆಹಿಕಲ್ ಇದೆ. ವೆರಿ ಕಂಫರ್ಟ್. ನೋಡಬಹುದು ಸ್ಪೇಸ್ ಎಲ್ಲ ಯಾವ ತರ ಇದೆ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ನಿಮ್ಗೆ. ಹಾಗೆ AC ಕೂಡ ಬರುತ್ತೆ, ಟಾಪ್ AC. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. 22 ಮಾಡಲ್ ಅಲ್ಲ? ಹೌದು. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? 11.5 ಲಕ್ಷ ಕೊಡೋಣ. 11.5 ಲಕ್ಷ. ಮಾರ್ಕೆಟ್ ರೇಟ್ ಎಷ್ಟಿದೆ ಇದು? ಮಾರ್ಕೆಟ್ ರೇಟ್ 12.5 ಇದೆ. 11.5 ಕೊಡೋಣ. 11.5 ಕೊಡ್ತೀರಾ? ಹೊಸದಾದ್ರೆ ನಿಮ್ಗೆ ಒಂದು ಆಲ್ಮೋಸ್ಟ್ 14.5-15 ಲಕ್ಷ ಇದೆ. ಇವಾಗ ಪ್ರೆಸೆಂಟ್ 16 ಏನೋ ಇದೆ. 11.5 ಲಕ್ಷಕ್ಕೆ ಸಿಗುತ್ತೆ. 22 ಮಾಡಲ್ ಸಿಗುತ್ತೆ. 21 ಮಾಡಲ್. ಹಾಗೆ ಡಸ್ಟರ್ ಕೂಡ ಅವೈಲೇಬಲ್ ಇದೆ. ಸ್ವಲ್ಪ ಬೇಗ 14 ಮಾಡಲ್ ನಿಮಗೆ ಯಾರು ಕೊಟ್ಟಿರಲ್ಲ. ಚಾನ್ಸ್ ರೇಟ್ ಅಲ್ಲಿ ಬರೀ 4,40,000 ಕೊಡೋಣ. 4,40,000ಕ್ಕೆ 14 ಮಾಡಲ್ ಡೀಸೆಲ್ ಡಸ್ಟರ್ ಕೊಡೋಣ. ಡೀಸೆಲ್ ಡಸ್ಟರ್ ಸಿಗುತ್ತೆ. ಹಾಗೆ ಬಲೆನೋ ಬೇಕು ಅಂದ್ರೆ ಬಲೆನೋ ಕೂಡ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಬಲೆನೋ ಜಸ್ಟ್ 6,60,000 ಕೊಟ್ಬಿಡೋಣ. 18 ಮಾಡಲ್ 6,60,000ಕ್ಕೆ ಸಿಂಗಲ್ ಓನರ್. ಸೂಪರ್. ಹಾಗೆ ಸ್ವಿಫ್ಟ್ 19 ಮಾಡಲ್ ಆಟೋಮೆಟಿಕ್ VXi ಗಾಡಿ ಬಂದು 60,000 ಓಡಿದೆ. 5,80,000 ಕೊಟ್ಬಿಡೋಣ. 5,80,000ಕ್ಕೆ 19 ಮಾಡಲ್ ಆಟೋಮೆಟಿಕ್ ಕೊಡೋಣ. 19 ಮಾಡಲ್ ಆಟೋಮೆಟಿಕ್ ಸಿಗುತ್ತೆ. ಡ್ಯುಯಲ್ ಕಲರ್ ಸಿಗುತ್ತೆ. ಹೌದು. ಹಾಗೆ ಇನ್ನೊಂದು ಬಲೆನೋ ನೋಡಿ, ವೆರಿ ಬ್ಯೂಟಿಫುಲ್ ಆಗಿದೆ. ಇವಾಗ ತಾನೇ ಬಂದಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ. 2017 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್. ನೀವು ಹೆಡ್ ಲೈಟ್ ನೋಡಿ ಗೊತ್ತಾಗುತ್ತೆ. ವಿಲ್ ಮೇಂಟೈನ್ ಆಗಿದೆ ಗಾಡಿ. ಹೆಡ್ ಲೈಟ್ ನೋಡಿ ಯಾವ ತರ ಇದೆ ಅಂತ. ತುಂಬಾ ಕ್ಲೀನ್ ಆಗಿದೆ. ಇವಾಗಷ್ಟೇ ಬಂದಿರೋದು. ಏನು ಮಾಡಿಲ್ಲ. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನಿಲ್ಲ, ಡೆಂಟ್ ಇಲ್ಲ, ಯಾವ ತರ ಇಲ್ಲ. ಬರೀ 6 ಲಕ್ಷ ಕೊಟ್ಬಿಡೋಣ. 6 ಲಕ್ಷಕ್ಕೆ. ಮಾಡಲ್ ಏನಂದ್ರಿ ಸರ್ ಇದು? 17 ಮಾಡಲ್. 6 ಲಕ್ಷಕ್ಕೆ ಸಿಗುತ್ತೆ ನೋಡಿ ಬಲೆನೋ. ಹಾಗೆ ನಮ್ಮ ಹತ್ರ ಕ್ವಿಡ್ ಕೂಡ ಅವೈಲೇಬಲ್ ಇದೆ. ಆಟೋಮೆಟಿಕ್ ಕ್ವಿಡ್ 2018 ಯಾರು ಕೊಟ್ಟಿರಬಾರ್ದು. 3,30,000 ಕೊಟ್ಬಿಡ. 3,30,000ಕ್ಕೆ 18 ಮಾಡಲ್ ಆಟೋಮೆಟಿಕ್ ಜಸ್ಟ್ 3,30,000ಗೆ ಫುಲ್ ಮ್ಯಾಕ್ಸಿಮಮ್ ಲೋನ್ ಕೂಡ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಯಾಕಂದ್ರೆ 18 ಮಾಡಲ್ ಅದು. ಹೌದು. ಹಾಗೆ ಇಯಾನ್ ಬೇಕಾ? ಇಯಾನ್ ಕೂಡ ಇದೆ. ಇಯಾನ್ ನೀವು ರೆಡ್ ನೋಡಿದ್ರಿ, ಇಲ್ಲಿ ವೈಟ್ ತೋರಿಸ್ತಾ ಇದೀನಿ. ಸಿಂಗಲ್ ಓನರ್ ವೆಹಿಕಲ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 2012 ಮಾಡಲ್ ಜಸ್ಟ್ 2,45,000 ಕೊಟ್ಬಿಡ. 2,45,000ಕ್ಕೆ 12 ಮಾಡಲ್. ಸಿಂಗಲ್ ಓನರ್ ವೈಟ್ ಕಲರ್. ಸಿಂಗಲ್ ಓನರ್. ಹಾಗೆ ನಮ್ಮ ಹತ್ರ ಒಂದು ಫಿಗೋ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. 2011 ಮಾಡಲ್. ಇದಕ್ಕೂ ಕೂಡ ಲೋನ್ ಆಪ್ಷನ್ ಕೂಡ ಆಗುತ್ತೆ. ನೀವು ಹೆಡ್ ಲೈಟ್ ನೋಡಿ ಮೇಂಟೈನ್ ಹೆಂಗಾಗಿದೆ ಅಂತ ಹೇಳಿ. ಗಾಡಿ ನೋಡಿ ಕಂಡೀಷನ್ ಯಾವ ತರ ಇರ್ಬೋದು. ಹೆಡ್ ಲೈಟ್ ಎಲ್ಲ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ವೈಟ್ ಕಲರ್ ಗಾಡಿ, ಡೀಸೆಲ್ ಗಾಡಿ, 20+ ಮೈಲೇಜ್ ಕೂಡ ಬರುತ್ತೆ. ಗಾಡಿ ಜಸ್ಟ್ 2,40,000 ಕೊಟ್ಬಿಡ. 2,45,000 ಆದ್ರೂ ಲೋನ್ ಸಿಗುತ್ತೆ ನಿಮ್ಗೆ. 2,40,000 ಕೊಟ್ಬಿಡೋಣ. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಹಾಗೆ ಇನ್ನೊಂದು ಬಲೆನೋ ಡೀಸೆಲ್ ಬಲೆನೋ ನೋಡೋರ್ಗೆ ನೋಡಿ ಹೆಂಗಿದೆ ಅಂತ.
ಒಳ್ಳೆ ಸ್ಕರ್ಟಿಂಗ್ ಗೀಟಿಂಗ್ ಎಲ್ಲ ಹಾಕಿದ್ದಾರೆ. ಸ್ಕರ್ಟಿಂಗ್ಸ್ ಎಲ್ಲ ನೋಡ್ಬೋದು. ಹೌದು, ಸ್ಕರ್ಟಿಂಗ್ಸ್ ಡೀಸೆಲ್ ವೆಹಿಕಲ್ ಆಗಿದೆ. ಗಾಡಿ ವೆರಿ ಬ್ಯೂಟಿಫುಲ್ ಆಗಿದೆ. ಎಲಿಫೆಂಟ್ ಗ್ರೇ ಕಲರ್, 20+ ಮೈಲೇಜ್ ಬರುತ್ತೆ. ಓಕೆ, ಜಸ್ಟ್ 5,80,000 ಕೊಟ್ಬಿಡೋಣ. 5,80,000ಕ್ಕೆ ಯಾವ ಮಾಡಲ್? 16 ಮಾಡಲ್, ಅದು ಡೀಸೆಲ್. ಹೌದು. ಓಕೆ, ಹಾಗೆ ಇನ್ನೊಂದು ಸ್ವಿಫ್ಟ್ ಆಪಲ್ ಶೇಪ್ 30,000 ಓಡಿದೆ. 21 ಮಾಡಲ್ 30,000 ಓಡಿದೆ. ವೈಟ್ ಕಲರ್, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ 6,60,000 ಕೊಟ್ಬಿಡ. 6,60,000ಕ್ಕೆ 21 ಮಾಡಲ್ ಕೊಟ್ಬಿಡ. ಓಕೆ, 21 ಮಾಡಲ್ ಸ್ವಿಫ್ಟ್ ಸಿಗುತ್ತೆ. ಅದು 30,000 ಅಷ್ಟೇ ಓಡಿದೆ. ಎನಿ ಗಾಡಿ ಯು ನೇಮ್ ಇಟ್ ಯು ವಿಲ್ ಗೆಟ್ ಇಟ್ ಅಲ್ವಾ? ಎಲ್ಲಾ ಗಾಡಿಗಳು ಇದೆ. ಹಾಗೆ ನಮ್ಮ ಹತ್ರ ವೆನ್ಯೂ ಕೂಡ ಇದೆ. ವೆನ್ಯೂ 3 ಗಾಡಿ ಇದೆ. 3 ಇದೆಯಾ? ಇವಾಗ ಬ್ಲೂ ಕಲರ್ ತೋರ್ಸೋಣ. 21 ಮಾಡಲ್, ಸಿಂಗಲ್ ಓನರ್, 40,000 ಓಡಿದೆ. ಬರೀ 40,000? ಹೌದು. 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬ್ಲೂ ಕಲರ್ ವೆಹಿಕಲ್. ನಿಮ್ಗೆ ಎಸ್ ಆಪ್ಷನಲ್ ವೆಹಿಕಲ್ ಇದು. ಇದರಲ್ಲೂ ನಿಮ್ಗೆ ಏರ್ ಬ್ಯಾಗ್, ಇಂಪೋರ್ಟೆಂಟ್ ಸಿಸ್ಟಮ್, ABS, ಮ್ಯಾಗ್ ವೀಲ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಕೂಡ ಬರುತ್ತೆ. ಎಲ್ಲ ಬರುತ್ತೆ. ಒಂದೇ ಒಂದು ಡಿಫಾಲ್ಟ್ ಅಂದ್ರೆ ಹೋಂಡಾ ಮ್ಯಾಗ್ ವೀಲ್ ಹಾಕ್ಬಿಟ್ಟಿದ್ದಾರೆ. ಹೌದು, ಹೋಂಡಾಗೆ. ಓಕೆ, ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸ್ ಬಂದು ನಿಮ್ಗೆ 9,25,000 ನಮ್ ಕೋಟಿಂಗ್ ಇರೋದು. 8,40,000 ಕೊಟ್ಬಿಡೋಣ. 8,45,000 40,000ಗೆ 2021 ಸಿಂಗಲ್ ಓನರ್ ಪೆಟ್ರೋಲ್ ವೆನ್ಯೂ ಕೊಟ್ಬಿಡೋಣ. ಓಕೆ, ಸಿಂಗಲ್ ಓನರ್ ಸಿಗುತ್ತೆ. ಹಾಗೆ ವೆನ್ಯೂ ಅಲ್ಲಿ ನಿಮ್ಗೆ ಎರಡನೇ ಆಪ್ಷನ್ ಬೇಕು ಅಂದ್ರೆ ವೈಟ್ ಕಲರ್ ಅಲ್ಲೂ ಆಪ್ಷನ್ ಇದೆ. ಹೌದು, ಹೇಳಿ ಸರ್. ಇದು ಲಿಮಿಟೆಡ್ ಎಡಿಷನ್, ಎಸ್ ಆಪ್ಷನ್ ಅಲ್ಲೂ ನಿಮ್ಗೆ ಇದ್ರಲ್ಲಿ ನೋಡ್ಬೋದು. ಮ್ಯಾಗ್ ವೀಲ್ ಕೂಡ, ಆಮೇಲೆ ಬಾಡಿ ಇದು ಸ್ಕರ್ಟಿಂಗ್, ಮುಂದೆಗಡೆ ಬಂಪರ್ ಸ್ಕರ್ಟಿಂಗ್, ಆಮೇಲೆ ಏರ್ ಬ್ಯಾಗ್, ABS, ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಬರುತ್ತೆ. ಜಸ್ಟ್ 40,000 ಸಮಥಿಂಗ್ ಓಡಿದೆ. ಬರೀ 40,000 ಓಡಿದೆ. 21 ಮಾಡಲ್ ನೋಡ್ಬೋದು. ಈ ಸ್ಟಿಕ್ಕರ್ಸ್ ಎಲ್ಲ ಕಂಪನಿಯಿಂದಾನೇ ಬರುತ್ತೆ. ಇದು ಡಿಫರೆಂಟ್ ಆಗಿದೆ ಅಂತ ಅಂದ್ರೆ ಸ್ಪೆಷಲ್ ವೆಹಿಕಲ್. ಹೌದು. ಗಾಡಿ ನಮ್ದು ಕೋಟಿಂಗ್ ಇರೋದು 10 ಲಕ್ಷ ಇದೆ. ನಿಮ್ ಕಡೆಯಿಂದ ಯಾರೇ ಬಂದ್ರು ವಿಡಿಯೋ ನೋಡ್ಕೊಂಡು 9,20,000 ಕೊಡೋಣ. 9,20,000ಕ್ಕೆ 21 ಮಾಡಲ್ 21 ಮಾಡಲ್ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್. ಓಕೆ, ಸೂಪರ್ ಸರ್. ನಿಮಗೆ ಅವಾಲಿಂದ ನೀವು ಎಲ್ಲೇ ನೋಡ್ತಿದ್ರು SUV ವೆಹಿಕಲ್ಸ್ ಅಲ್ಲಿ 8 lakh, 9 lakh, 10 lakh ಅಂತ ಕೇಳ್ತಾ ಇರ್ತೀರ. ಜಾಸ್ತಿ ಅಷ್ಟು ಯಾಕೆ ಇಷ್ಟು ಯಾಕೆ ಅಂತಾರೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಒಂದು ಇದು ಕೊಟ್ಬಿಡೋಣ. CRV SUV ವೆಹಿಕಲ್, ವೆರಿ VIP ವೆಹಿಕಲ್ ಇದು. ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಗಾಡಿ ಬಂದು 90,000 ಶೋರೂಮ್ ರೆಕಾರ್ಡ್. 90,000 ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಕೂಡ ಇದೆ. ಇದಾದ್ರೂ ಮಾಡಲ್ ಆದ್ರೂ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಪೆಟ್ರೋಲ್ ವೆಹಿಕಲ್. ಹೌದು. ಒಳಗಡೆ ಇಂಟೀರಿಯರ್ ಅಂತೂ ವೆರಿ ಬ್ಯೂಟಿಫುಲ್ ಆಗಿದೆ. ಯಾವ ತರ ಇದೆ, ತುಂಬಾ ಅಫಿಷಿಯಲ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂತ ವೆಹಿಕಲ್ ಇದು. ಬಂದಾಗ ರಾಜಕಾರಣಿಗಳು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ರು ನಾನ್ ನೋಡ್ದಂಗೆ. CRV ತುಂಬಾ ಚೆನ್ನಾಗಿ 4 wheel ಡ್ರೈವ್ ಸರ್ ಇದು. 4 wheel ಡ್ರೈವ್ ಇಲ್ಲ ಇದೆ ನೋಡಿ. ಗಾಡಿ ಬಂದು ನಿಮ್ಗೆ 6 ಲಕ್ಷ ಬೇಡ, 5 ಲಕ್ಷ ಬೇಡ, 4.5 ಬೇಡ, 3,85,000 ಕೊಟ್ಬಿಡೋಣ. 3,85,000ಕ್ಕೆ SUV ವೆಹಿಕಲ್ ಸಿಗುತ್ತೆ. ಹೌದು, 7 ಸೀಟರ್. ಹೌದು, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಎಲ್ಲ ಇದೆ. ಜೊತೆಗೆ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಹಿಸ್ಟ್ರಿನೂ ಸಿಗುತ್ತೆ. ಹೌದು, 90,000 ಓಡಿದೆ. ಹೌದು. ಓಕೆ, ನೀವು ಅದು ಬೇಡ, ಬ್ರೀಜಾ ನೋಡ್ತೀವಿ, ಮಾರುತಿ ಸುಜುಕಿ ನೋಡ್ತೀವಿ. ಹೆವಿ ಡಿಮ್ಯಾಂಡೆಡ್ ಡೀಸೆಲ್ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಇದೆ. 89,000 ಓಡಿದೆ. 89,000. ಹೌದು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್, ಡ್ಯುಯಲ್ ಟೋನ್ ನೋಡಬಹುದು. ಇದು ಕೂಡ ಯಾವ ಗೋಲ್ಡ್ ಸರ್? ಇದು ಗೋಲ್ಡ್ ಕಲರ್ ಬರುತ್ತೆ. ಹಂಗೆ ಇದು ಗೋಲ್ಡ್ ಟು ಬ್ಲಾಕ್. ಓಕೆ, ಗೋಲ್ಡ್ ಅಂತ ಇಟ್ಕೊಳ್ಳೋಣ. ಕಲರ್ ಸ್ವಲ್ಪ ಬೇರೆ ಬರುತ್ತೆ. ಚೆನ್ನಾಗಿದೆ. ಬಟ್ ಒಂಥರ ಸಿಂಗಲ್ ಓನರ್ ವೆಹಿಕಲ್. 8.5 ಲಕ್ಷ ಕೊಡೋಣ. 8.5 ಲಕ್ಷಕ್ಕೆ 17 ಮಾಡಲು. ಓಕೆ, ಅದು ಟಾಪ್ ಎಂಡ್ ಮಾಡಲು. ZDI. ನಿಮ್ಗೆ ಒಂದು ಲೋ ಬಜೆಟ್ ಅಲ್ಲಿ ಒರಿಜಿನಲ್ ಪೇಂಟ್ ಅಲ್ಲಿರೋ ಬರೀ 37,000 ಓಡಿರೋ ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಂಗಲ್ ಓನರ್ ಗಾಡಿ. 37,000 ಅಷ್ಟೇ ಓಡಿದೆ ಇದು. ಗಾಡಿ ಬಂದು ಪೇಂಟ್ ಆಗಿದೆ ಅಂತ ಯಾರು ಕನ್ಫ್ಯೂಸ್ ಆಗ್ಬಿಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಒರಿಜಿನಲ್ ಪೇಂಟ್ ನೋಡಿದ್ರೆ ಪೇಂಟ್ ಆಗ್ಬಿಡಿದೆಯೋ ಅಂತ ಅನ್ಕೋಬೇಕು. ಜರ್ಮನ್ ರೆಡ್ ಕಲರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಬರೀ 37,000 ಓಡಿದೆ. ಅದರಲ್ಲೂ ಕೂಡ ಡ್ಯುಯಲ್ ಟೋನ್ ಇದೆ. ಡ್ಯುಯಲ್ ಟೋನ್ ನೋಡಬಹುದು. ಬ್ಲಾಕ್ ಕೂಡ ಮಾಡ್ಕೊಂಡಿದ್ರೆ. ಇಲ್ಲೇ ನಿಮ್ಗೆ ಮೀಟರ್ ಬೋರ್ಡ್ ಅಲ್ಲೇ ತೋರಿಸ್ಬಿಡ್ತೀನಿ ನೋಡಿ. 38,900. ಹೌದು, ಬಂದು ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ನೋಡ್ಬೋದು. ಗಾಡಿ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಬರೀ 38,000 ಸಮಥಿಂಗ್, 39,000 ಏನೋ ಓಡಿದೆ ಅಷ್ಟೇ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಿಡಿ, ಒಂದು ಲೋ ಬಜೆಟ್ ಅಲ್ಲಿ ಕೊಡೋಣ. ಇದು ಗಾಡಿ 3,90,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು 3,60,000 ಕೊಡೋಣ. 3,60,000 ರೂಪಾಯಿಗೆ ಬರೀ 38,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ಗಾಡಿ ಕೊಡೋಣ. ಒರಿಜಿನಲ್ ಪೇಂಟ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್.
ಇದು ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ನೋಡೋಣ. ಬನ್ನಿ ಅದೇ ನೋಡಿ ಮುಂದಕ್ಕೆ ಹೋಗೋಣ. ಅದು ಅದೇ ಬಿಸಿಲ್ ನೋಡ್ಬಿಡ್ಬೇಕು. ನೀವು ಅಲ್ಲಿ ಮುಂದಕ್ಕೆ ಬಂದ್ರಲ್ಲ ಅದಕ್ಕೆ ಸರಿ ಆಯ್ತು ಚೇಂಜ್ ಮಾಡೋಣ. ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಮ್ಯಾಗ್ವಿಲ್ ನೋಡಿ ನಿಜ ಸ್ಟೈಲ್ ಆಗಿದೆ ಸರ್ ಇದು. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಅಂತ ಹೇಳಿ 18 ಮಾಡಲ್ ಸಿಂಗಲ್ ಓನರ್ ಗಾಡಿ. 18 ಮಾಡಲ್ ಸಿಂಗಲ್ ಓನರ್ ಒರಿಜಿನಲ್ ಪೇಂಟ್ ಅಲ್ಲಿ 100% ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. 80,000 ಚಿಲ್ಲರೆ ಓಡಿದೆ. ಸಿಂಗಲ್ ಓನರ್ ಗಾಡಿ. ಆಲ್ಮೋಸ್ಟ್ ಹೊಸದೊಂದು 16-17 ಲಕ್ಷ ಇರ್ಬೋದು. ನಮ್ದು ಕೋಟಿಂಗ್ ಇರೋದು ಕೇಳ್ತೀರಾ? ಎಷ್ಟು ಸರ್? 9 lakh ಕೋಟಿಂಗ್ ಇದೆ. ಫೈನಲ್ ಅಂದ್ರೆ 8,25,000 ಕೊಡೋಣ. 8,25,000ಕ್ಕೆ 18 ಮಾಡಲ್ ಸಿಗುತ್ತೆ. ಅದು ಸಿಂಗಲ್ ಓನರ್ ರೆಕಾರ್ಡೆಡ್ ಓಡಿದೆ 89,000. ಹೌದು, ಸೂಪರ್ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಮತ್ತೆ i20 ಆಸ್ಟಾ ಆಪ್ಷನಲ್ ನೋಡ್ತೀರಾ? ಸಿಂಗಲ್ ಓನರ್ ಆಸ್ಟಾ ಆಪ್ಷನಲ್. ಸಿಂಗಲ್ ಓನರ್ ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ, ಫುಲ್ ಟಾಪ್ ಅಂಡ್ 60,000 ಓಡಿದೆ. ಬರೀ 60,000 ಓಡಿದೆ. ಹೌದು, ಡೈಮಂಡ್ ಕಟ್ ಮ್ಯಾಗ್ವಿಲ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ನೋಡಿ ಇಂಟೀರಿಯರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಕಂಪನಿಯಿಂದ ಹಿಂಗ್ ಬಂದಿದೆ ಗುರು, ಹಂಗೆ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಗಮ್ ಅಂತ ಇದೆ, ಸ್ಮೆಲ್ ಕೂಡ ಸೂಪರ್ ಆಗಿದೆ. ಮತ್ತೆ ನಿಮ್ಗೆ ಪ್ರೊಜೆಕ್ಟರ್ ಲೈಟ್ಸ್ ಆಯ್ತು, ಮತ್ತೆ ಒಳ್ಳೆ ಮ್ಯಾಗ್ವಿಲ್, ಡೈಮಂಡ್ ಕಟ್ ಮ್ಯಾಗ್ವಿಲ್ ಆಯ್ತು, ಎಲ್ಲ ಫೀಚರ್ಸ್ ಬರುತ್ತೆ. ಸೂಪರ್ ಆಗಿದೆ. ಇದು ಕೂಡ ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಇದೆ. ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 60,000 ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸ್ ಬರೀ 6,20,000 ಬೇಡ, 6,10,000 ಕೊಟ್ಬಿಡೋಣ. 6,10,000 ರೂಪಾಯಿಗೆ ಹೌದು ಫೈನಲ್ ಆಗಿ ಮಾಡ್ಕೊಡ್ತೀರಾ? ಸಿಂಗಲ್ ಓನರ್ ಆಸ್ಟಾ ಆಪ್ಷನಲ್ ಕೊಡೋಣ. ಆಸ್ಟಾ ಆಪ್ಷನಲ್ ಸಿಗುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ನಿಮ್ಗೆ ಮಾರುತಿ ಸುಜುಕಿ ಎಸ್ ಕ್ರಾಸ್ ನೋಡ್ತಾ ಇದ್ದೀರಾ? ವೆರಿ ಅಂಡರ್ ರೇಟೆಡ್ ಅನ್ಸುತ್ತೆ ಗಾಡಿ. ಎಸ್ ಕ್ರಾಸ್ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್. SUV ಸ್ಟೇಟ್ಮೆಂಟ್ ವೆಹಿಕಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ ಬರುತ್ತೆ. ಗಾಡಿ ಅಷ್ಟೇ ನಿಮ್ಗೆ ಸುಜುಕಿಯಲ್ಲಿ ಗೇಜ್ ಕಂಪ್ಲೇಂಟ್ ಇದ್ರೂನು ಪರ್ಟಿಕ್ಯುಲರ್ ಈ ಗಾಡಿ ಗೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಹೇಳಿ. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಸೀಟ್ ಕವರ್ಸ್ ಪ್ರತಿಯೊಂದು ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರ್ತಕ್ಕಂತ ವೆಹಿಕಲ್ ಎಸ್ ಕ್ರಾಸ್. ನೀವು ಬೇಕಾದ್ರೆ ಗೂಗಲ್ ಮಾಡಿ. ಈ ಗಾಡಿ ಮೈಲೇಜು ತುಂಬಾ ಚೆನ್ನಾಗಿ ಬರುತ್ತೆ, ಮೇಂಟೆನೆನ್ಸ್ ಚೀಪ್ ಆಗಿರುತ್ತೆ, SUV ವೆಹಿಕಲ್ ತರ ಬರುತ್ತೆ, ದೊಡ್ಡದಾಗಿ ಬರುತ್ತೆ, ಡೀಸೆಲ್ ವೆಹಿಕಲ್. ಓಕೆ, ಪ್ರೈಸ್ ಏನಿದೆ ಸರ್? ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡೋಣ. ಎಷ್ಟು ಸರ್? ನಮ್ದು ಕೋಟಿಂಗ್ ಇರೋದೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 7,50,000 ಕೋಟಿಂಗ್ ಇರೋದು, 6,50,000 ಫೈನಲ್. 6,50,000 ರೂಪಾಯಿಗೆ ಫೈನಲ್. ಹೋಗಿ ಮಜ್ಜಾ ಮಾಡಿ ಹಬ್ಬದ ಆಫರ್. ಸಿಂಗಲ್ ಓನರ್ ಗೆ ಸಿಗುತ್ತಾ ಇದೆ. ಅದು ಹಬ್ಬದ ಆಫರ್ ಅಂತ. ಹಬ್ಬ ಕಳೆದ ಮೇಲೆ ಬಂದ್ರೆ ಗೊತ್ತಿಲ್ಲ, ಅಲ್ಲಿವರೆಗೂ ಗಾಡಿ ಇರಲ್ಲ. ಓಕೆ, ಅವಾಗ್ಲೇ ಮಾತಾಡ್ತಾ ಇದ್ವಿ, ಗಾಡಿ ಇರಲ್ಲ. ಓಕೆ, ಹಾಗೆ XUV ಬೇಕು ಅಂದ್ರೆ ವಿತ್ ಸನ್ ರೂಫ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ಸ್ ಇದೆ. ಹೇಳಿ ಸರ್. 2016 ಮಾಡಲ್ ಗಾಡಿ ಬಂದು W10 ಟಾಪ್ ಅಂಡ್ ವೆಹಿಕಲ್, ಮ್ಯಾಗ್ವಿಲ್, ಹೊಸ ಟೈರ್ಸ್, ಸನ್ ರೂಫ್ ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಬರುತ್ತೆ. ಇಂಟೀರಿಯರ್ ನೋಡ್ಬಿಡಿ, ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. 7 ಸೀಟರ್ ವೆಹಿಕಲ್ ಬರುತ್ತೆ. ಇದು ಕೂಡ XUV 500 W10. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 11 lakh ನಮ್ ಕೋಟಿಂಗ್ ಇರೋದು. 2016 ಮಾಡಲ್ ವೆಹಿಕಲ್. ಫೈನಲ್ ಟು ಫೈನಲ್ ನಿಮ್ಗೆ ಯಾರೇ ಬಂದ್ರು ಹಬ್ಬದ ಆಫರ್ ಅಲ್ಲಿ 10 lakhs ಮಾಡ್ಕೊಡೋಣ. 10 ಲಕ್ಷ ಕೊಡ್ತೀರಾ ಇದು? W10 ಅದು 16 ಮಾಡಲ್. ಹೌದು. ಓಕೆ, ಎಷ್ಟು ಓಡಿದೆ ಸರ್ ಇದು? 1 lakh ಓಡಿದೆ. 1 lakh ಓಡಿದೆ. ಓಕೆ, 1 lakh ಅನ್ನೋದು ತುಂಬಾ ಕಡಿಮೆ. ಈ ಗಾಡಿಗಳೆಲ್ಲ ಒಂದು 10 ಲಕ್ಷ ಓಡಿಸಿದ್ರು ಕಮ್ಮಿ ಅನ್ಸುತ್ತೆ. ಇದು ಸರ್ 18 ಮಾಡಲ್. 2018 ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಬೇಕು ಅನ್ನೋರು ಆರಾಮ ಬಂದು ತಗೋಬಹುದು. ಮಾಫಿಯಾ ಫೀಲ್ ಮಾಡ್ಬೇಕಂದ್ರೆ ಮಾಡ್ಬೋದು. ಹೇಳಿ ಸರ್, ಪ್ರೈಸ್ ಎಷ್ಟು ಡಿಸ್ಕೌಂಟ್ ಮಾಡ್ಬೋದು ಅಂತೀರಾ? ಎಷ್ಟು ಮಾಡ್ತೀರಾ ಸರ್? ಅವಾಗ ಹೇಳಿದ್ರೆ 1 ಲಕ್ಷ ಅಂತ ಹೇಳಿದ್ರಲ್ಲ, ಎಷ್ಟಿದೆ ನೋಡಿ. 13,49,000 ಇದೆ. 18 ಮಾಡಲು, ಡೀಸೆಲ್, 96,000 ಓಡಿದೆ. 11.5 ಲಕ್ಷ ಕೊಡೋಣ. 11.5 ಲಕ್ಷಕ್ಕೆ 2 ಲಕ್ಷ ಡಿಸ್ಕೌಂಟ್. 2 ಲಕ್ಷ. ಈ ಫುಲ್ ಈ ವಿಡಿಯೋ ನೋಡಿದವ್ರಿಗೆ ಒಂದು ಡಿಸ್ಕೌಂಟ್ ಆಫರ್ ಕೊಡೋಣ ಅನ್ನಲ್ಲ, ಇದೇ ಅದು. ಓಕೆ, ಸೂಪರ್. 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅದು 18 ಮಾಡಲ್ ಸಿಗ್ತಾ ಇದೆ ನಿಮ್ಗೆ. ಸೂಪರ್. ಹಾಗೆ ನೆಕ್ಸ್ಟ್ 2012 ಮಾಡಲ್, ಲೋ ಬಜೆಟ್ ಅಲ್ಲಿ SUV ನೋಡ್ತೀನಿ ಅನ್ನೋರ್ಗೆ 2012 ಮಾಡಲ್. ಇದು ಕೂಡ ಎಲ್ಲ ಆಪ್ಷನ್ಸ್ ಬರುವಂತ ವೆಹಿಕಲ್. ಇದರಲ್ಲೂ ಎಲ್ಲ ಆಪ್ಷನ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಜಸ್ಟ್ 6 lakhs ಕೊಡೋಣ. 6 ಲಕ್ಷಕ್ಕೆ 6 ಲಕ್ಷ ಮಾಡಲ್ ಅಂದ್ರೆ 2012 6 ಲಕ್ಷಕ್ಕೆ 12 ಮಾಡಲ್ ಸಿಗುತ್ತೆ. ನೋಡ್ಬೋದು, ವೆಲ್ ಮೇಂಟೈನ್ಡ್. ಫ್ರೆಂಡ್ಸ್ ಕಾರ್ 365 ಬಂದ್ರೆ ವೆಲ್ ಮೇಂಟೈನ್ ವೆಹಿಕಲ್ ಸಿಗುತ್ತೆ. 6 ಲಕ್ಷಕ್ಕೆ ಸಿಗ್ತಾ ಇದೆ ಈ XUV 500. ಹಾಗೆ ಇನ್ನೊಂದು i20 ಬರ್ತಾ ಇದೆ. i20 ನೋಡ್ತೀನಿ ಅನ್ನೋರ್ಗೆ ನಮ್ಮಲ್ಲಿ ಒಂದು 5-6 ಗಾಡಿ ಅವೈಲೇಬಲ್ ಇದೆ. 5-6 ಗಾಡಿ ನಿಲ್ಸಿದ್ದಾರೆ. ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಇದು 17 ಮಾಡಲ್, ಬರೀ 30,000 ಓಡಿದೆ. ಬರೀ 30,000.
17 ಮಾಡಲ್ ವೆಹಿಕಲ್ ಸ್ಪೋರ್ಟ್ಸ್ ಆಪ್ಷನಲ್. ಇದು ಗಾಡಿ 6,80,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,40,000 ಕೊಡೋಣ. 6,40,000ಕ್ಕೆ ಬರೀ 30,000 ಓಡಿರ್ತಕ್ಕಂಥ 17 ಮಾಡಲ್ ಕೊಡೋಣ, ಸಿಂಗಲ್ ಓನರ್. ಸೂಪರ್ ಸರ್. ಹಾಗೆ ಇನ್ನೊಂದು 2015 ಮಾಡಲ್, 15 ಮಾಡಲು ಆಸ್ಟಾ. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಆಗಿದೆ. ಆಸ್ಟಾ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್. ಇದು ಟಾಪ್ ಎಂಡ್. ಹೌದು, ಸಿಂಗಲ್ ಓನರ್. 6,40,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡಿ ಯಾರೇ ಬಂದ್ರು 5,70,000 ಕೊಡೋಣ. 5,70,000ಗೆ 15 ಮಾಡಲು. ಓಕೆ, ಅದು ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಇನ್ನೊಂದು 2018 ಮಾಡಲ್ ಹುಂಡೈ ಎಕ್ಸೆಂಟ್. ಓಕೆ, 18 ಮಾಡಲ್, ಸಿಂಗಲ್ ಓನರ್, 39,000 ಓಡಿದೆ. 39,000 ಸಿಂಗಲ್ ಓನರ್. ಹೌದು, ಅಕ್ಸೆಂಟ್ ಸಿಗುತ್ತೆ, ನೋಡಬಹುದು ನೀವು. ಒಳಗಡೆ ಇಂಟೀರಿಯರ್ ವೆರಿ ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ನೀವು ಕೊಡ್ಬೇಕಾದ್ರೆ ಒಂದ್ ರೌಂಡ್ ಪಾಲಿಶ್ ಸರ್ವಿಸ್ ಎಲ್ಲ ಮಾಡ್ಕೊಡೋಣ. 5,68,000, 5,70,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡಿ ನಿಮ್ ಕಡೆಯಿಂದ ಯಾರೇ ಬಂದ್ರು ಹಬ್ಬದ ಆಫರ್ಗೆ 5 ಲಕ್ಷ ಮಾಡ್ಕೊಡೋಣ. 5 ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರೆ 18 ಮಾಡಲ್. 18 ಮಾಡಲು, ಅದು ಸಿಂಗಲ್ ಓನರ್. ಹೌದು. ಓಕೆ, ಸೂಪರ್. 18 ಮಾಡಲ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಮಾರುತಿ ಯಾರ್ಯಾರು ಪ್ರಿಯರಿದ್ದೀರೋ ಅವ್ರಿಗೆಲ್ಲ ಸಿಯಾಸ್ 2020 ಮಾಡಲ್. 2020 ಮಾಡಲು, 2020 ಮಾಡಲ್, ಸಿಂಗಲ್ ಓನರ್, 50,000 ಓಡಿದೆ. ಬರೀ 50,000 ಓಡಿದೆ, ಸಿಂಗಲ್ ಓನರ್. ಟಾಪ್ ಎಂಡ್ ಇದು ಆಸ್ಟಾ. ಇದು ಸಾರಿ ಆಲ್ಫಾ ವೇರಿಯಂಟ್ ಬರುತ್ತೆ. ಇಂಟೀರಿಯರ್ ನೋಡಿ ಯಾವ ತರ ಬರುತ್ತೆ, ಫುಲ್ ಟಾಪ್ ಎಂಡ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಇಂಟೀರಿಯರ್ ತುಂಬಾ ಲಕ್ಸುರಿಯಸ್ ಬರುತ್ತೆ. ಆಮೇಲೆ ಸುಜುಕಿಯಲ್ಲಿ ಲಕ್ಸುರಿಯಸ್ ಸೆಗ್ಮೆಂಟ್ ಅಲ್ಲಿ ನಮ್ಗೆ ಒಂದು ಸಡನ್ ವೆಹಿಕಲ್ ಸಿಗುತ್ತೆ ಅಂತ ಹೇಳಿದ್ರೆ ಸಿಯಾಜ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೊಸ ಗಾಡಿ ಒಂದು 16 ಲಕ್ಷ ಇರ್ಬೋದು. ನಾನು ಹೇಳ್ತಾ ಇರೋದೇ 9,45,000. 9,45,000. ವಿಡಿಯೋ ನೋಡಿ ನಿಮ್ ಕಡೆಯಿಂದ ಯಾರೇ ಬಂದ್ರು 8,60,000 ಕೊಡೋಣ. 8,60,000ಕ್ಕೆ 2020 ಮಾಡಲು ಸಿಯಾಜ್ ಸಿಗುತ್ತೆ. ಅದು ಟಾಪ್ ಅಂಡ್ ವೇರಿಯಂಟ್, ಸಿಂಗಲ್ ಓನರ್. ಹೌದು, ಸೂಪರ್ ಸರ್. ಎಲ್ಲ ನೋಡಿದ್ರಲ್ಲ. ಇನ್ನೊಂದು ಬಿಗ್ ಬಾಸ್ ತೋರಿಸ್ಬಿಡೋಣ. ಬಿಗ್ ಬಾಸ್ 23 ಮಾಡಲ್ 1,000 ಓಡಿರೋ ಕ್ರೇಟಾ. ಏನ್ ಸರ್, ಒಂದೇ 1,000 ಮಾಡಲ್? ಹೌದು. ಹೌದಾ? ಲಾಸ್ಟ್ ಇಯರ್ ವೆಹಿಕಲ್ SX, ಡಬಲ್ ಸನ್ ರೂಫ್, ನಿಮ್ಗೆ ಏರ್ ಬ್ಯಾಗ್, ABS 4 ಏರ್ ಬ್ಯಾಗ್ ಬರುತ್ತೆ. ಡಬಲ್ ಸನ್ ರೂಫ್ ಬರುತ್ತೆ. ಹೌದು, ಇದು ಫುಲ್ ಎಲ್ಲ ಲಾಂಗ್ ಸನ್ ರೂಫ್ ಬರುತ್ತೆ, ಮೂನ್ ರೂಫ್ ಬರುತ್ತೆ. ಬರೀ 1,000 ಓಡಿದೆ ಗುರು. ಕಂಪನಿಲಿ ಅವರೇ ಹೊಸ ಗಾಡಿ ಇನ್ನು ಅಲ್ಲ, ಕಂಪನಿಯಿಂದ ಅವ್ರು ತರಬೇಕಾದ್ರೇನೆ 1,000 ಅಲ್ಲೇ ಓಡಿಸಿದ್ರೇನೋ, ಇವ್ರು ಯಾರು ಓಡಿಸೇ ಇಲ್ವೇನೋ ಅಂತ ಅಷ್ಟೇ. ಓಕೆ, ಹೊಸ ಗಾಡಿ ಬಂದು 20 ಲಕ್ಷ ಇದೆ. ಓಕೆ, ಸೀಟ್ ಕವರ್ಸ್ ಆಳ ಮೂಳ ಅನ್ಕೊಂಡು 1 ಲಕ್ಷ ಖರ್ಚು ಕೂಡ ಮಾಡಿದ್ದಾರೆ. 21 ಲಕ್ಷ ಗಾಡಿನ 17 ಲಕ್ಷ ಹೇಳ್ತಿರೋದು. 16 ಲಕ್ಷ ಕೊಟ್ಬಿಡ. 16 ಲಕ್ಷಕ್ಕೆ 23 ಮಾಡಲ್, ಅದ್ರಲ್ಲೂ ಒಂದೇ 1,000 ಓಡಿದೆ. ಕರೆಕ್ಟ್ ಬಿಗ್ ಬಾಸ್ ಅಂತ ಅದಕ್ಕೆ ಕರೆದಿದ್ದು. ದಸರಾ ಪ್ರಯುಕ್ತ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಲೋನ್ ಬೇಕು ಅಂದ್ರೆ ಕಂಪ್ಲೀಟ್ ಲೋನ್ ಆಗುತ್ತೆ, ಬಿಕಾಸ್ ಒಂದೇ 1,000 ಓಡಿರೋದ್ರಿಂದ ಅಲ್ವಾ. ಹೊಸ ಗಾಡಿ ತಗೊಂಡಾಗ ಹೊಸ ಗಾಡಿ ನೀವು ನ್ಯಾಷನಲ್ ವೈಸ್ ಬ್ಯಾಂಕ್ ಎಲ್ಲಿ ಬೇಕಾದ್ರೆ ಲೋನ್ ಆಗುತ್ತೆ. ಓಕೆ, ಸೂಪರ್ ಸರ್.